संदेशी बदन में जा पांचों तत्वों के पार जाना मिलेगा वहाँ वतन एक सुहाना, फरिश्तों की ये वो नगरिया। बाबा जहाँ है हमारे प्यारे प्यारे प्यारे, संदेशी वतन में जा उस वतन में अव्यक्त भाषा नैनों से बोलेंगे मेरे बाबा, नैनों ही नैनों से कहना दिल के बयान हमारे प्यारे प्यारे प्यारे, संदेशी वतन में जा फूलों से मेरे बाबा को सजाना, प्यार से बाबा को भोग लगाना, स्नेह से बातें करना। बाबा जो नीचे आ जाए प्यारे प्यारे प्यारे, संदेशी वतन में जा मेरा संदेश ले जा ले जा ले जा, संदेशी वतन में जा। हम चले वतन की ओर डाल के प्रेम की डोर, हम चले वतन की ओर डाल के प्रेम की डोर। बाबा खींच रहा है आज सहज ही अपनी ओर, हम चले वतन की ओर। मन तोड़ता ही जाए बिन पूछे बिन बताए,
उनसे मिलन मनाए, अकेला उनसे बातें करता, होता है आनंद विभोर। बाबा खींच रहा है आज सहज ही अपनी ओर। हम चले वतन की ओर, डाल के प्रेम की डोर। बाबा खींच रहा है आज सहज ही अपनी ओर। हम चले वतन की ओर। तब से मन का नहीं ठिकाना, जब से उनको हमने जाना। तब से मन का नहीं ठिकाना, जब से उनको हमने जाना। खो गया है बाबा में, पा लिया उनसे जो पाना। शांति के सागर में डूबा, सुनता नहीं जग का शोर। बाबा खींच रहा है आज सहज ही अपनी ओर। हम चले वतन की ओर, डाल के प्रेम की डोर। बाबा खींच रहा है आज सहज ही अपनी ओर। हम चले वतन की ओर, डाल के प्रेम की डोर। बाबा खींच रहा है आज सहज ही अपनी। ओम शांति। ಓಂ ಶಾಂತಿ. ಅಂದರೆ ಅಟೆನ್ಷನ್ ಪ್ಲೀಸ್ ಅಂತ ಮನೆಯಲ್ಲಿರೋರೆಲ್ಲ ಬಾಬೂರು ಇವತ್ತು ಪ್ರೀತ್ ಕಿ ರೀತಿ ನಿಭಾನೆ ಕಿ ವಿಧಿ ಕ್ಯಾ ಹೇ ಇದನ್ನು ಹೇಳ್ತಿದ್ದಾರೆ. ಎಲ್ಲಿವರೆಗೂ ನಮಗೆ ಬಾಬೂರ ಮೇಲೆ ಪ್ರೀತಿ ಇದೆ ಅಂತ ನಾವೆಲ್ಲ ಹೇಳ್ತೀವಿ. ಖಂಡಿತ ಪ್ರೀತಿ ಇದೆ ಎಲ್ಲರಿಗೆ. सबको प्यार है, लेकिन प्यार की रीत क्या होती, प्यार को निभाना क्या होता है, बाबा कहते वो सीखना है. ಪ್ರೀತಿಯ ರೀತಿಗಳೇನಿದೆ, ಬ್ರಾಹ್ಮಣ ಜೀವನದ ರೀತಿಗಳು, ಅದನ್ನು ನಿಭಾಯಿಸೋದು ಹೇಗೆ, ಫಸ್ಟು ರೀತಿ ಏನು ಅಂತ ತಿಳ್ಕೊಂಡಾಗ ಬಾಬೂರ್ ಸಂಬಂಧದಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗದೆ ಮುಂದೆ ಹೋಗೋದೇನಿದೆ ಈಸಿ ಆಗುತ್ತೆ. ಸೊ ಜೀವನದಲ್ಲಿ ಶ್ರೀಮತದ ರೀತಿ ಏನಿದೆ, ಬಾಬನ ಸಂಬಂಧಗಳ ಪ್ರೀತಿಯಲ್ಲಿ ಅಥವಾ ಬಾಬಾ ನಾವು ಮಕ್ಕಳ ಮೇಲಿರೋ ಪ್ರೀತಿಯಲ್ಲಿ ನಮ್ಮ ಸದ್ಗತಿಗೋಸ್ಕರ ನಮಗೇನು ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಲೈನಲ್ಲಿ ಶ್ರೀಮತ ಕೊಡ್ತಾರೆ, ಅದು ಸೋ ಇಂಪಾರ್ಟೆಂಟ್. ಅದರ ಅನುಸಾರ ನಾವು ಯಾವಾಗ ನಡೆಯಲ್ಲ ಆಗ ನಾವು ಹೈಯೆಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ತುಂಬ ಮುಖ್ಯವಾದ ಮಾತು. ಯಾವುದರ ಪ್ರತಿ ನಮಗೆ ತುಂಬ ಅಟೆನ್ಷನ್ ಇರಬೇಕಾಗುತ್ತೆ. ಎಲ್ಲಿವರೆಗೂ ನಮ್ಮದು ಅಟೆನ್ಷನ್ ಅಷ್ಟು ಇರಲ್ಲ, ಅಲ್ಲಿವರೆಗೂ ನಾವು ನಿಭಾಯಿಸಿ ಏನು ಫುಲ್ ಪಾಸ್ ಆಗಬೇಕು ಅಥವಾ ಬಾಬೂರಿಂದ ಸರ್ವಾಧಿಕಾರ ತಗೋಬೇಕು, ಅದನ್ನು ಮಾಡೋಕ್ಕಾಗಲ್ಲ. ಏನಂತೀರ, ಸಭಿ ಚಾಹತೆ ಹೈ ನಾ ಬಾಬಾ ಸೆ ಸಬ್ ಕುಚ್ ಲೇನಾ ಹೈ, तो बाबा कहते प्रीत की रीत निभाओ. बहुत अच्छी तरह से बाबा ने प्रीत में क्या बोला है, मेरे पास आ जाओ, मेरे तरफ उड़ो. उड़ने का तरीका, माया के वश नहीं होना है तो माया जीत बनने की तरीका. ಬಾಬನ ಮೇಲೆ ಪ್ರೀತಿ ಇದ್ದರೆ ಹಾರ್ತಾ ಇರಬೇಕು. ಈಗ ಎಲ್ಲಿ ಫ್ರೆಂಡ್ಶಿಪ್ ಇದೆ ಅಲ್ಲಿ ಹೋಗ್ತಾ ಇರ್ತಾರೆ ತಾನೆ.
ಸೊ ಹಾರೋದ್ರಲ್ಲಿ ಅಡಚಣೆ ಯಾಕೆ ಬರುತ್ತೆ, ಹಾರೋ ಮೆಥಡ್ ಏನು, ಮಾಯೆ ಅಡಚಣೆ ತರುತ್ತೆ ಅಂದರೆ ಮಾಯೆಯನ್ನು ಗೆಲ್ಲೋ ಮೆಥಡ್ ಏನು, ಇದೆಲ್ಲ ಬಾಬವರು ತುಂಬ ಸಹಜವಾಗಿ ಹೇಳ್ತಿದ್ದಾರೆ. बाप दादा सर्व बच्चों की याद और प्यार का रिटर्न देने के लिए बच्चों के समान साकार रूप में आते हैं, क्योंकि समान बनना ही स्नेह का रिटर्न है. प्यार का रिटर्न क्या है? समान बनना ही रिटर्न है. बाप बच्चों के सदा स्नेही और सदा के आज्ञाकारी हैं. बच्चे बुलाते हैं और बाप आ जाते हैं, समान बन जाते हैं. ತಂದೆ ಮಕ್ಕಳ ಸ್ನೇಹದಲ್ಲಿ ಸದಾ ಭಗವಂತ ಏನು ಹೇಳ್ತಾರೆ ನೋಡಿ, ಸ್ನೇಹಿ ಮತ್ತು ಆಜ್ಞಾಕಾರಿ. ಭಗವಂತ ಹೇಳ್ತಿರೋದು ನಾನು ಮಕ್ಕಳ ಸ್ನೇಹಿ, ಆಜ್ಞಾಕಾರಿ. ಹೆಂಗೆ ಅಂದರೆ ನೀವು ಕರೆದಾಗ ನಾನು ಕೆಳಗಡೆ ನಿಮ್ಮ ತರಹ ಸಾಕಾರ ಶರೀರದ ಆಧಾರ ತಗೋತೀನಿ, ಅಂದರೆ ನಿಮ್ಮ ಸಮಾನ ಆಗ್ತೀನಿ ಅಂತ ಹೇಳ್ತಿರೋದು. बाप परकाय प्रवेश होकर के प्रीत की रीति निभाते. ಸೊ ಒಂದೊಂದು ಲೈನ್ ಹಿಂದೆ ನಾನೇನು ಬಾಬನಿಗೆ ರಿಟರ್ನ್ ಕೊಡ್ತೀನಿ ಅದು ನಾವು ಯೋಚನೆ ಮಾಡಬೇಕು. ನಾನು ಪರಕಾಯ ಪ್ರವೇಶ ಮಾಡಿ ನಿಮಗೋಸ್ಕರ ಸ್ವತಂತ್ರ ನಿರಾಕಾರ ಪರಮಾತ್ಮ ದೇಹದ ಆಧಾರ ತಗೊಂಡು ನಿಮ್ಮ ಪ್ರೀತಿಗೋಸ್ಕರ ಪ್ರೀತಿಯ ರೀತಿಯನ್ನು ನಿಭಾಯಿಸ್ತೀನಿ. अब बच्चों को क्या करना है? ನೀವು ಮಕ್ಕಳಿಗೆ ಅಟೆನ್ಷನ್ ಪ್ಲೀಸ್. ಬಾಬಾ ಯಾವಾಗ ನಮ್ಮ ಸಮಾನ ನಮಗೋಸ್ಕರ ನಮ್ಮ ಪ್ರೀತಿಯಲ್ಲಿ ಆಗ್ತಾರೆ ಅಂಡ್ ಕರೆದಾಗ ಬರ್ತಾರೆ, ನಾವೇನು ಮಾಡಬೇಕು, ನಮ್ಮದೇನು ಜವಾಬ್ದಾರಿ. वैसे तो सब बच्चे स्नेही है, मधुबन निवासी बनना ही स्नेह का रिटर्न है. दूर दूर से भाग आना ये भी स्नेह है. संपूर्ण स्नेह का रिटर्न क्या है? स्नेही तो हो, साथ साथ बाप का भी स्नेह है. लेकिन प्रीत का रीति क्या है? सदा एक संकल्प है कि सर्व बच्चे बाप समान बन जाए. ಬಾಬನಿಗೇನು ಸಂಕಲ್ಪ ಇದೆ? ಪ್ರೀತಿಯ ಕಾರಣ ನನ್ನ ಸಮಾನ ಇರಲಿ ನನ್ನ ಮಕ್ಕಳಂತಾರೆ. ನಿಮಗೇನು ಸಂಕಲ್ಪ ಇರಬೇಕು ಅದನ್ನು ಹೇಳ್ತಿದ್ದಾರೆ. ಹಂಗೆ ನೋಡಿದ್ರೆ ಎಲ್ಲ ಮಕ್ಕಳಿಗೆ ನನ್ನ ಮೇಲೆ ಪ್ರೀತಿ ಇದೆ. ಎಲ್ಲ ದೂರ ದೂರದಿಂದ ಓಡ್ಕೊಂಡು ಹೋಗಿ ಮಧುಬನ್ ನಿವಾಸಿಗಳಾಗ್ತಾ ಇದ್ವಿ ತಾನೆ, ಅವಾಗ ಈಗಲೂ ಹೋಗ್ತಿದ್ದಾರೆ ಪ್ರತಿ ವರ್ಷ. ಸ್ನೇಹದ ಜೊತೆ ಜೊತೆಗೆ ನಿಮ್ಮದಷ್ಟೇ ಸ್ನೇಹ ಇಲ್ಲ, ನಂದೂ ಸ್ನೇಹ ಇದೆ, ಪ್ರೀತಿ ಇದೆ. ಯಾವ ಕಾರಣ? ಪ್ರೀತಿ ನಿಮ್ಮನ್ನು ಸೆಳೀತಾ ಇದೆ. ಸದಾ ಒಂದೇ ಸಂಕಲ್ಪ ಇದೆ, ಎಲ್ಲ ಮಕ್ಕಳು ತಂದೆಯ ಸಮಾನರಾಗ್ಬಿಡ್ಲಿ ಅಂತ. ಬಾಬನಿಗೆ ಬಾಬನ ಪ್ರೀತಿಯಲ್ಲಿ ಏನಿಷ್ಟ? ಸಮಾನರಾಗಲಿ. बाबा का प्यार, प्यार का रीत मेरे समान बन जाए, उसके लिए कितना सहयोग देता है, हर बात में मदद करता है. जैसे बाप आप सबके समान स्नेह के कारण साकार वतनवासी, साकार रूपधारी बन जाते हैं, वैसे आप सब अटेंशन प्लीज ಏನೋ बाप समान आकारी अव्यक्त निवासी बनो या निराकारी बाप के गुणों समान सर्व गुणों में भी मास्टर बन जाओ. इसको कहा जाता है संपूर्ण स्नेह का रिटर्न. ऐसे संपूर्ण स्नेह का रिटर्न देने वाले बने हो या बनना है. बने ज़रूर हो लेकिन नंबरवार है. बने ज़रूर हो लेकिन ನಂಬರ್ವಾರ್. ಎಲ್ಲರ ಸಮಾನ ಸ್ನೇಹದ ಕಾರಣ ಬಾಬಾ ಸಾಕಾರ ವತನವಾಸಿಯಾಗಿ ನಮ್ಮ ಥರ ಸಾಕಾರ ರೂಪಧಾರಿಯಾಗಿ ಬರ್ತಾರೆ.
ನಾನು ನಿಮ್ಮ ಪ್ರೀತಿಯಲ್ಲಿ ಯಾವಾಗ ನಿಮ್ಮ ಸಮಾನ ಆಗ್ತೀನಿ, ನಿಮಗೂ ನನ್ನ ಮೇಲೆ ಪ್ರೀತಿ ಇದ್ದರೆ, ಪ್ರೀತಿಯ ರೀತಿ ಏನು, ನನ್ನ ಸಮಾನ ಅವ್ಯಕ್ತ ವತನವಾಸಿ, ಫರಿಷ್ಠೆ ಇಲ್ಲ ಮೂಲ ವತನವಾಸಿ, ನಿರಾಕಾರಿ ತಂದೆಯ ತರಹ ಗುಣಗಳಲ್ಲಿ ಎಲ್ಲದರಲ್ಲಿ ಸಮಾನರಾಗೋದೇನಿದೆ, ಅರ್ಥಾತ್ ಮಾಸ್ಟರ್ ಆಗೋದೇನಿದೆ, ಅದನ್ನು ಎಷ್ಟು ಮಾಡ್ತಿದ್ದೀರಾ? ನೀವು ಹಂಗೆ ಆಗ್ಬಿಡಿ ಅಂತಿದ್ದಾರೆ. ನನ್ನ ಮೇಲೆ ನಿಜವಾಗಲೂ ಪ್ರೀತಿ ಇದ್ದರೆ ನಿರಂತರ ಅವ್ಯಕ್ತ ಸ್ಥಿತಿ ಅಂದರೆ ಆತ್ಮ ಸ್ವರೂಪದಲ್ಲಿರೋದು, ಆತ್ಮನಾಗಿ ಬದುಕೋದು, ಅದು ಸಾಧ್ಯನಾ ಕೇಳ್ತಿದ್ದಾರೆ ಬಾಬಾ. ಇದು ಕೇಳಲಾಗುತ್ತೆ ಸಂಪೂರ್ಣ ಸ್ನೇಹದ ರಿಟರ್ನ್. ನನ್ನ ತರಹ ಆಗೋದೇನೆ ಏನು, ಸ್ನೇಹದ ರಿಟರ್ನ್ ಆಗಿದೆ. ಇಂತಹ ಸಂಪೂರ್ಣ ಸ್ನೇಹದ ರಿಟರ್ನ್ ಕೊಡೋರು ಬನೇ ಹೋ ಯಾ ಬನ್ನ, ರಿಟರ್ನ್ ಕೊಡೋರು ಆಗಿದ್ದೀರೋ ಅಥವಾ ಈಗ ಆಗಬೇಕೋ, ಆಗಿದ್ದೀರಾ ಆದರೆ ನಂಬರ್ ವಾರ್. ಯಾರ್ಯಾರು ಎಷ್ಟಷ್ಟು ಅವ್ರವ್ರ ತಾಕತ್ತಿದೆ, ಯಥಾಶಕ್ತಿ ಅಷ್ಟಾಗಿದ್ದೀರಾ. ಬಟ್ ಬಾಬವ್ರು ಬಯಸೋದೇನು, ಸದಾ ಸದಾ ಬುದ್ಧಿಯಿಂದ ಅವ್ಯಕ್ತ ಸ್ಥಿತಿ ಅವ್ಯಕ್ತ ವತನದಲ್ಲಿ ಇದ್ಕೊಂಡು, ಅಥವಾ ನೀವು ಸಾಕಾರ ವತನದಲ್ಲಿ ಕರ್ಮಯೋಗಿಯಾಗಿ ತಂದೆಯ ಸಮಾನ ಗುಣಗಳಲ್ಲಿ ಮಾಸ್ಟರ್ ಆಗೋದೇನಿದೆ, ಶಕ್ತಿಗಳಲ್ಲಿ ಮಾಸ್ಟರ್ ಆಗೋದೇನಿದೆ, ಇದು ಬಾಬವ್ರಿಗೆ ಇಷ್ಟ ಅಲ್ವಾ? आज बाप दादा सर्व स्नेही बच्चों का खेल देख रहे थे. क्या खेल होगा? खेल देखना तो आपको भी अच्छा लगता है ना? क्या देखा? अमृत वेले का समय था. ಅಮೃತ ವೇಳೆ ತುಂಬ ಚೆನ್ನಾಗಿರುತ್ತಲ್ಲ ಡ್ರಾಮಾ. ಇವತ್ತು ತಂದೆ ಸರ್ವ ಸ್ನೇಹಿ ಮಕ್ಕಳ ಆಟ ನೋಡ್ತಾ ಇದ್ರು. ನಾನೇನು ಆಟ ನೋಡಿರ್ಬೋದು? ಆಟ ನೋಡೋದು ನಿಮಗೂ ಈಗ ಸ್ಪೋರ್ಟ್ಸು ಯಾವುದೇ ಗೇಮ್ ನೋಡೋದೆಲ್ಲ ಇಷ್ಟ ತಾನೆ? ಏನು ಇಷ್ಟ? ಏನು ನೋಡಿರ್ಬೋದು ತಂದೆ? ಅಮೃತ ವೇಳೆ ಸಮಯ ಇತ್ತು. ಹರೇಕ್ ಆತ್ಮ ಅಮೃತ ವೇಳೆ ಎಲ್ಲರಿಗೆ ಅವರವ್ರ ಸರ್ಕಸ್ ಗೊತ್ತೇ ಇದೆ ಅಲ್ವಾ? ಜೋ ಪಕ್ಷಿ ಸಮಾನ ಉಡನೆ ವಾಲಿ अथवा रॉकेट की गति से भी तेज, क्या रॉकेट के गति से भी तेज उड़ने वाली है, आवाज की गति से भी तेज जाने वाली है. सब अपने अपने साकार स्थानों पर जैसे प्लेन एरोड्रोम पर आ जाते हैं, वैसे सब अपने रूहानी एरोड्रोम पर पहुंच गए हैं. क्या हो गया? रूहानी एरोड्रोम पर पहुंच गए हैं. लक्ष्य और डायरेक्शन सबका एक ही था. लक्ष्य था उड़कर बाप समान बनने का, और डायरेक्शन था 1 सेकेंड में उड़ने का. डायरेक्शन क्या था? 1 सेकेंड में उड़ने का. फिर क्या हुआ? ಆಮೇಲೆ ಏನಾಯಿತು? ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದು ಆತ್ಮ ಪಕ್ಷಿಯ ಸಮಾನ ಅಥವಾ ರಾಕೆಟ್ಗಿಂತ ಸ್ಪೀಡಾಗಿ ಹಾರಬೇಕು, ಬಾಬವ್ರ ಹತ್ರ ಹೋಗಬೇಕು. ರಾಕೆಟ್ಗಿಂತ ಸ್ಪೀಡನ್ನಿ ಅಥವಾ ಆವಾಜ್ ಕಿ ಗತಿ ಸೆ ಬಿ ತೇಜ್. ಲೈಟ್ ಸ್ಪೀಡ್ ಯಾವಾಗಲೂ ಫಾಸ್ಟ್ ಇರುತ್ತೆ ತಾನೆ, ಆತ್ಮ ಲೈಟ್ ಅಲ್ಲ. ಎಲ್ಲರೂ ತನ್ನ ತನ್ನ ಸ್ಥಾನದಲ್ಲಿ ಕೂತ್ಕೊಂಡು ಹೆಂಗೆ ಪ್ಲೇನ್ ಏರೋಡ್ರೋಮಿಂದ ಹಾರುತ್ತೆ ತಾನೆ, ಎಲ್ಲಿ ಹೋಗಬೇಕು ಅಲ್ಲಿ ಡೆಸ್ಟಿನೇಷನ್ಗೆ, ಹಂಗೆ ಎಲ್ಲ ಮಕ್ಕಳ ಲಕ್ಷ್ಯ ಇತ್ತು ಅವ್ಯಕ್ತ ವತನವಾಸಿಯಾಗಿ ತಂದೆಯ ಸಮಾನ ಬಾಬವ್ರ ಜೊತೆ ರೂರುವಾನ್ ಮಾಡಬೇಕು, ಎಲ್ಲ ಪ್ರಾಪ್ತಿಗಳನ್ನು ಮಾಡ್ಕೋಬೇಕನ್ನೋದು ಅಮೃತ ವೇಳೆ ಗುಡ್ ಮಾರ್ನಿಂಗ್ ಬಾಬಾ ಅಂದ ತಕ್ಷಣವೇ ವತನದಲ್ಲಿ ಹೋಗೋ ಯೋಚನೆ ಇರುತ್ತೆ. ಆದರೆ ಬಾಬಾ ಹೇಳ್ತಿರೋದು ಫ್ಲೈಟ್ಸ್ ಅಂತೂ ಎಲ್ಲರೂ ತನ್ನ ರೂಹಾನಿ ಏರೋಡ್ರೋಮಲ್ಲಿ ಬಂದ್ಬಿಟ್ರು, ಎದ್ದೆಲ್ಲರೂ ಕೂತ್ಕೊಳ್ತಾರೆ ಅಮೃತ ವೇಳೆ. ಬಟ್ ಆರಿ ಮೇಲೋಗೋದ ಇಲ್ವಾ ಅದು ಅವ್ರವ್ರ ಕತೆ ಅಲ್ಲ. ಲಕ್ಷ್ಯ ಎಲ್ಲರದು ಒಂದೇ ಇತ್ತು, ಡೈರೆಕ್ಷನ್ನು ಒಂದೇ ಇತ್ತು. ತಂದೆಯೇ ಸಮಾನ ನಾನು ಹೋಗ್ಬೇಕಂತ.
ಬಾಬನ್ ಡೈರೆಕ್ಷನ್ನು ಇತ್ತು. ಅಮೃತ ವೇಳೆ ಬಾಬನ್ ಡೈರೆಕ್ಷನ್ ಯಾವಾಗಲೂ ಏನಿರುತ್ತೆ, ಬಾಪ್ ಸಮಾನ್, ತಂದೆಯ ಸಮಾನ ನೀವೆಲ್ಲರೂ ಹಾರಬೇಕನ್ನೋದೇ ಇರುತ್ತೆ, ಬೇರೆ ಇರಲ್ಲಲ್ಲ. ಹಂಗೆ ಬಟ್ ಆಯ್ತೇನೋ, ಸೆಕೆಂಡಲ್ಲಿ ಹಾರಬೇಕಾಗಿತ್ತು, ವತನಕ್ಕೆ ಹೋಗ್ಬೇಕಾಗಿತ್ತು, ಸಮಾನರಾಗಬೇಕಾಗಿತ್ತು, ಆ ಸ್ಥಿತಿಯಲ್ಲಿ ಮಿಲನ ಮಾಡಬೇಕಾಗಿತ್ತು. ಬಟ್ ಆಯಿತು ಏನೋ, ಏನಾಯಿತು? तो जैसे साइंस के साधन एरोप्लेन जब उड़ते हैं तो पहले चेकिंग होती है, फिर माल भरना होता है. चेकिंग होती है, फिर माल भरना होता है. जो भी उसमें चाहिए, जैसे पेट्रोल चाहिए, हवा चाहिए, खाना चाहिए, जो भी चाहिए, उसके बाद धरती को छोड़ना होता है, फिर उड़ना होता है. ಫ್ಲೈಟ್ ಹೆಂಗೆ ರೆಡಿ ಮಾಡ್ತಾರೆ ನಿಮಗೆ ಗೊತ್ತಿದೆ. ಎಲ್ಲ ಫ್ಯೂಯಲ್ ಏನಿದೆ ಅದೆಲ್ಲ ತುಂಬಿಕೊಂಡು ಎಲ್ಲ ಸರಿ ಇದೆಯಾ ಅದೆಲ್ಲ ಚೆಕ್ಕಿಂಗ್ ಮಾಡ್ತಾರೆ. ಎಲ್ಲ ಏರ್ ಇದೆಯಾ ಇದರಲ್ಲಿ ವೀಲ್ಸಲ್ಲಿ ಎಲ್ಲ ಚೆಕ್ಕಿಂಗ್ ಆದಮೇಲೆ ಆಮೇಲೆ ಸಿಗ್ನಲ್ ತೊಗೊಂಡು ಹಾರುತ್ತೆ. ಅದು ಎಲ್ಲ ಬಂದು ಕೂತ್ಕೋಬೇಕು, ರೈಟ್ ಅಲ್ವಾ? ಸೊ ಅದಕ್ಕೆ ಬಾಬಾ ಹೇಳೋದು, ಚೆಕ್ಕಿಂಗ್ ಆದ ನಂತರ ಮಾಲ್ ತುಂಬೋದಿರಲಿ, ಜನ ಕೂತ್ಕೊಳ್ಳೋದಿರಲಿ, ಆಮೇಲೂ ಫಸ್ಟ್ ಚೆಕ್ಕಿಂಗ್ ಅಲ್ಲದೆ ಲಾಸ್ಟ್ ಚೆಕ್ಕಿಂಗು ಇರುತ್ತೆ. ಇಷ್ಟೆಲ್ಲ ಆದಮೇಲೆ ಏನು ಧರಣಿಯನ್ನು ಬಿಡಬೇಕಾಗುತ್ತೆ. पेट्रोल हवा जो भी चाहिए उसके बाद ही ಧರಣಿ ಚೋಡ್ತಿ. ಸೊ ಇವೆಲ್ಲ ಬಾಬೂರು ಏನಕ್ಕೆ ವರ್ಣನೆ ಮಾಡ್ತಿರೋದು, ನಮಗೆ ಆ ಥರ ಮಾಡ್ತಿದ್ದೀವ ಇಲ್ವಾ ಅಂತ. ಮಕ್ಕಳು ಎಷ್ಟು ಎಚ್ಚರ ಬೇಕು ನಮಗೆ ಬಿಲ್ಕುಲ್ ಆ ಸ್ಥಿತಿಯಲ್ಲಿ ಬರಲಿಕ್ಕೆ. ಇದು ಮೂಲ ಮಾತು. ಬಹಳ ಎಚ್ಚರ ಬೇಕಾಗುತ್ತೆ. ಅದು ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಇದು ತುಂಬ ಅವಶ್ಯಕ ಆಲೋಚನೆ ಮಾಡ್ತಕ್ಕಂಥ ಮಾತುಗಳು. तो ब्राह्मण आत्मरूपी विमान भी अपने स्थान पर तो आ ही गए. ಎಲ್ಲರೂ ಎದ್ದೇಳ್ತಿರಲ್ಲ, ಅಮೃತ ವೇಳೆ ಯಾರಾದರೂ ಎದ್ದೇಳದೇ ಇರೋರು ಇದ್ದಾರ ಇಲ್ಲಿ? ಮನೆಯಲ್ಲಿ ಕೂತಿರೋರು ಎಲ್ಲರೂ ಎದ್ದು ಪೂರಾ ಹಂಗಲ್ಲ, ಎದ್ದು 5 ನಿಮಿಷ ಉಳ್ಕೊಂಬಿಡೋದು. ಪೂರಾ ಟೈಮ್ ಬಾಬಾವ್ರ ನೆನಪಲ್ಲಿ ಪವರ್ಫುಲ್ ತಂದೆಯ ಸಮಾನ ಸ್ಥಿತಿಯಲ್ಲಿ ಲೈಟ್ ಹೌಸ್ ಮೈಟ್ ಹೌಸು ಡೈರೆಕ್ಷನ್ ಇರೋದು. 1 ಸೆಕೆಂಡಲ್ಲಿ ನನ್ನ ಹತ್ರ ಬನ್ನಿ ಅಂತ. ಯಾರು ಎಷ್ಟೆಷ್ಟು ಟೈಮ್ ಲೇಟ್ ಮಾಡ್ತೀರೋ ಅಷ್ಟಷ್ಟು ನಿಮ್ಮ ನಂಬರ್ ಹೊಟ್ಟೋಗುತ್ತೆ. ಅದನ್ನು ನೀವು ನೋಡ್ಕೋಬೇಕಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಎಲ್ಲ ಮಕ್ಕಳು ಬಂದಂತೂ ಕೂತ್ಕೊಂಡು ಬಿಡ್ತಾರೆ. लेकिन जो डायरेक्शन था अथवा है 1 सेकेंड में उड़ने का, उसमें कोई चेकिंग करने रह गए. ಹೆಂಗೆ ಮಕ್ಕಳು ಯಾವ್ಯಾವ ಕಾರಣಕ್ಕೆ ಉಳ್ಕೊಂಡು ಬಿಡ್ತಾರೆ. ಈಗ ಫ್ಲೈಟು ಸ್ವಲ್ಪ ಹಂಗೆ ಹಿಂಗಿದ್ರೆ ಏನಾಗುತ್ತೆ, ಚೆಕ್ಕಿಂಗ್ ಮಾಡೋದ್ರಲ್ಲೇ ಟೈಮ್ ಆಗ್ಬಿಟ್ಟು ಲೇಟ್ ಆಗಿಬಿಡುತ್ತೆ. ಕೆಲವು ಜಾಸ್ತಿ ಇದ್ದರೆ ಹಾರೋದೇ ಇಲ್ಲ. ಡಿಫೆಕ್ಟ್ಸ್ ಜಾಸ್ತಿ ಇದ್ರೆ ಹಾರ್ತಾರೆ, ಹೆಂಗೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹಂಗೆಲ್ಲ ಬಾಬಾ ಇಲ್ಲಿನೂ ಹೇಳ್ತಿದ್ದಾರೆ. ಮಕ್ಕಳೆಲ್ಲ ಬಂದರು, ಬಟ್ ಡೈರೆಕ್ಷನ್ ಏನಿತ್ತು ಸೆಕೆಂಡಲ್ಲಿ ಹಾರಬೇಕಂತ, ಅದರಲ್ಲಿ ತನ್ನ ಚೆಕ್ಕಿಂಗ್ ಮಾಡ್ಕೊಳ್ಳೋದಲ್ಲೇ ಉಳ್ಕೊಂಡ್ರು. ಏನು ಚೆಕ್ಕಿಂಗು? ಮೇ ಆತ್ಮ ಹೂँ शरीर नहीं. इसी चेकिंग में रह गए और कोई ज्ञान के मनन द्वारा स्वयं को शक्तियों से संपन्न बनाने में रह गए. मैं मास्टर ज्ञान स्वरूप हूँ, मैं मास्टर सर्वशक्तिवान हूँ. इस शुद्ध संकल्प तक रहे लेकिन स्वरूप नहीं बन पाए. ಪ್ರೀತಿ ರೀತಿ ನಿಭಾಯಿಸೋದ್ರಲ್ಲಿ ಎಷ್ಟು ದೊಡ್ಡ ಗ್ಯಾಪ್ ಅಲ್ಲ. ಫಸ್ಟೇನೋ ಚೆಕ್ಕಿಂಗು, ನಾನು ಆತ್ಮ ಶರೀರ ಅಲ್ಲ, ಆತ್ಮನಾಗಿ ಸೆಕೆಂಡಲ್ಲಿ ಹಾರಬೇಕು. ಸೊ ಆ ಚೆಕ್ಕಿಂಗಲ್ಲೇ ಉಳ್ಕೊಂಡ್ರು. ಇನ್ನು ಎರಡನೇವ್ರು ಏನು ಮಾಡಿದ್ರು? ಜ್ಞಾನದ ಮನನದ ಆಧಾರದ ಮೇಲೆ ತನ್ನಲ್ಲಿ ಎಲ್ಲ ಶಕ್ತಿಗಳನ್ನು ತುಂಬಿಕೊಳ್ಳೋದ್ರಲ್ಲಿ ಉಳ್ಕೊಂಡ್ಬಿಟ್ರು. ಇನ್ನು ಕೆಲವರು ನಾನು ಜ್ಞಾನ ಸ್ವರೂಪ ಆಗಿದ್ದೀನಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀನಿ,
ಈ ಶುದ್ಧ ಸಂಕಲ್ಪಗಳಲ್ಲಿದ್ದರೂ ಬಟ್ ಸ್ವರೂಪರಾಗಕ್ಕಾಗಲಿಲ್ಲ, ಸೊ ಹಾರಕ್ಕಾಗಲಿಲ್ಲ. ಸಂಕಲ್ಪ ಎಲ್ಲ ಸರಿ ಇದೆ ಅಲ್ಲ. ಅಮೃತ ವೇಳೆಗೆ ಡೈರೆಕ್ಷನ್ ಏನು? ಸೆಕೆಂಡಲ್ಲಿ ಹಾರಿ ಬಾಬವ್ರ ಮಡಿಲಲ್ಲಿ ಬನ್ನಿರಿ. ಮಡಿಲಲ್ಲಿ ಬಂದು ಏನು ಮಾಡ್ರಿ? ಎಲ್ಲ ತಂದೆಯ ಸರ್ವ ಸಂಬಂಧಗಳ ಸುಖದ ಅನುಭವ ಮಾಡಿ, ಎಲ್ಲ ಸಂಬಂಧಗಳ ವರದಾನಗಳು, ಪ್ರಾಪ್ತಿಗಳು, ಪಾಲನೆ ಅನುಭವ ಮಾಡಿ. ಇದು ಡೈರೆಕ್ಷನ್ ತಾನೆ. ಆ ಸಮಯ ಬಾಬೂರು ಭೋಲಾನಾಥ್ ಭಂಡಾರಿಯಾಗಿ ಎಲ್ಲ ತುಂಬಲಿಕ್ಕೆ ಕುಳಿತಿದ್ದಾರೆ, ಎಲ್ಲ ಕೊಡ್ಲಿಕ್ಕೆ ಕೂತಿದ್ದಾರೆ. ಬಟ್ ನಾನು ತಗೊಂಡ, ಇದು ಮುಖ್ಯವಾದ ಮಾತಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, तो दूसरी स्टेज बरने तक रह गए और कोई फिर बरने में बिजी होने के कारण उड़ने से रह गए. ಒಂದು ಚೆಕ್ಕಿಂಗಲ್ಲಿ ಉಳ್ಕೊಂಡ್ರು, ಇನ್ನು ಪೆಟ್ರೋಲ್ ತುಂಬಬೇಕು, ಹವಾ ತುಂಬಬೇಕಲ್ಲ. ಹಂಗೆ ಇವರು ಸರ್ವಶಕ್ತಿವಾನು ಏಹೆ ಓಹೆ ಅಂದ್ಕೊಂಡ್ಬಿಟ್ಟು ತನ್ನನ್ನು ತುಂಬ್ಕೊಳ್ಳೋದ್ರಲ್ಲಿ ಉಳ್ಕೊಂಡ್ಬಿಟ್ರು. ತುಂಬೋದ್ರಲ್ಲೇ ಬ್ಯುಸಿ ಹಂಗಾಗ್ಬಿಟ್ರು, ಆರೋದ್ರಿಂದ ಉಳ್ಕೊಂಡ್ಬಿಟ್ರು. ತುಂಬ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿ ಉಳ್ಕೊಂಡ್ರು. ತುಂಬಿದ ಮೇಲೆ ಆರ್ಬೇಕನ್ನೋದ್ರಿಂದ ಅದು ಮಾಡಲಿಲ್ಲ, ಅಲ್ಲಿಂದ ಉಳ್ಕೊಂಡ್ಬಿಟ್ರು. क्योंकि शुद्ध संकल्प में तो रमण कर रहे थे. ವೇಸ್ಟ್ ಆಗಿರಲಿಲ್ಲ, ಶುದ್ಧ ಸಂಕಲ್ಪಗಳಲ್ಲಿದ್ದರು ಮಕ್ಕಳು. लेकिन ये देह रूपी धरणी को छोड़ नहीं सकते थे. ದೇಹ ರೂಪಿ ಧರಣಿ ಇದು ಸ್ಟೇಜ್ ಅಲ್ಲ, ಏರೋಡ್ರೋಮ್ ಅಲ್ಲ. ಇದನ್ನು ಬಿಟ್ಟು ಹಾರಬೇಕಲ್ಲ ನಾನು, ಅದರಿಂದ ಹೋಗೋಕ್ಕಾಗಲಿಲ್ಲ. छोड़ नहीं सकते थे. अशरीरी स्टेज पर स्थित नहीं हो पाते थे. ಅಶರೀರಿಯಾಗಿ ಆ ಸ್ಥಿತಿಯಲ್ಲಿ ಏಕಾಗ್ರ ಆಗಕ್ಕಾಗಲಿಲ್ಲ, ಆ ಸ್ವರೂಪದಲ್ಲಿ ಇರೋಕ್ಕಾಗಲಿಲ್ಲ. ಬಹುತ್ ಚುನೆ ಹುए तोड़े से बाप के डायरेक्शन प्रमाण सेकंड में उड़कर सूक्ष्म वतन व मूल वतन में पहुंचे. ಎಣಿಸವಷ್ಟು ಗಿನೆ ಚುನೆ ಅಂತಿದ್ದಾರೆ ಬಾಬುರು. ಸ್ವಲ್ಪನೇ ಮಕ್ಕಳು ಯಾರು ಡೈರೆಕ್ಷನ್ ಪ್ರಮಾಣ ಸೆಕೆಂಡಲ್ಲಿ ಹಾರಿ ಸೂಕ್ಷ್ಮ ವತನ ಅಥವಾ ಮೂಲ ವತನವನ್ನು ಮುಟ್ಟಿದ್ರು. ಯಾರಿಗೆ ಎಲ್ಲಿ ಬೇಕೋ ಮುಟ್ಬೋದು. जैसे बाप प्रवेश होते हैं और चले जाते हैं, तो जैसे परमात्मा प्रवेश होने योग्य है. अंडरलाइन अटेंशन प्लीज. ನೀವು ಮಕ್ಕಳು ಯಾರು ಅನ್ನೋದನ್ನು ಹೇಳ್ತಿದ್ದಾರೆ ಬಾಬೂರು. परमात्मा प्रवेश होने योग्य है, वैसे मर्जीवा जन्मदारी ब्राह्मण आत्माएं अर्थात महान आत्माएं भी प्रवेश होने योग्य है. जब चाहो कर्म योगी बनो, जब चाहो परम धाम निवासी योगी बनो, जब चाहो सूक्ष्म वतनवासी योगी बनो. स्वतंत्र हो. ನೀವು ಯಾರು? स्वतंत्र हो, तीनों लोकों के मालिक हो. इस समय त्रिलोकीनाथ हो. एट दौड़ दौड़ टाइटलो. तो नाथ अपने स्थान पर जब चाहे तब जा सकते हैं ना. नाथ ಅಂದ್ರೆ ಮಾಲೀಕ. ಮಾಲೀಕರು ತನ್ನ ಸ್ಥಾನಕ್ಕೆ ಯಾವಾಗ ಬೇಕೋ ಹೆಂಗೆ ಬೇಕೋ ಹೋಗ್ಬೋದಲ್ವಾ. ತಂದೆ ಹೇಳ್ತಿರೋದು ಮೂಲ ಮಾತು. ಬಹಳ ಕೆಲವು ಮಕ್ಕಳು ಹೊರಟೋದ್ರು ಟಕ್ ಅಂತ. ಅದಕ್ಕೆ ಬಾಬಾ ಹೇಳೋದು, ತಂದೆ ಪ್ರವೇಶ ಆಗ್ತಿದ್ದಾರೆ. ಸೀಕ್ರೆಟ್ ಏನು? ಬ್ರಾಹ್ಮಣರಂದ್ರೇನು? ಭಗವಂತ ಹೆಂಗೆ ಪರಕಾಯ ಪ್ರವೇಶ ಮಾಡಿ ಬರ್ತಾರೆ, ಹಾಗೆ ನೀವು ಮರುಜೀವ ಬ್ರಾಹ್ಮಣ ಆತ್ಮಗಳು. ಅಂಡರ್ಸ್ಟುಡ್ ನೋಡ್ಕೊಳ್ಬೇಕು. ನಾನು ಮರುಜೀವ ಅಂದ ತಕ್ಷಣವೇ ದೇಹದಿಂದ ಸತ್ತಿದ್ದೀನ, ದೇಹಾಭಿಮಾನದ ಎಲ್ಲ ಸಂಸ್ಕಾರಗಳು ಸಮಾಪ್ತಿ ಆಯ್ತಾ. ರಿಯಲ್ ಬ್ರಾಹ್ಮಣತ್ವ, ಬ್ರಾಹ್ಮಣ ಸ್ಟೇಜಲ್ಲಿ ನಾನು ಎಷ್ಟಿದ್ದೀನಿ, ಇದು ತುಂಬ ಇಂಪಾರ್ಟೆಂಟ್ ಅಲ್ಲ. ನೀವು ಯಾವಾಗ ಬೇಕೋ ಕರ್ಮಯೋಗಿಗಳಾಗಿ, ಯಾವಾಗ ಬೇಕೋ
ಪರಂಧಾಮ್ ನಿವಾಸಿ ಯೋಗಿ ಯಾವಾಗ ಬೇಕೋ ಸೂಕ್ಷ್ಮ ವತನವಾಸಿ ಯೋಗಿ. ಅಂದರೆ ಬೇಕಂದಾಗ ಹೋಗ್ರಿ, ಬೇಕಂದಾಗ ಕಾರ್ಯ ಮಾಡಬೇಕು, ಸೇವಾರ್ಥವಾಗಿ ಪ್ರವೇಶರಾಗಿ. ಪ್ರವೇಶ ಮಾಡಿದಾಗ, ಈಗ ನೀವು ಹಾಲಲ್ಲಿ ಪ್ರವೇಶ ಮಾಡಿದಾಗ ನಿಮಗೆ ಗೊತ್ತು ನಾನು ಹಾಲಲ್ಲಿ ಬಂದೆ ಅಂತ. ಹಂಗೆ ನಾನೀಗ ಶರೀರದಲ್ಲಿ ಬಂದೆ, ನಾನು ಯಾವಾಗ ಬೇಕೋ ಬಿಟ್ಟು ಹೋದೆ. ತನ್ನ ಆತ್ಮನ ಸ್ವರೂಪ, ಅಶರೀರಿ ಸ್ವರೂಪ ಏನಿದೆ ಅದು ಸ್ಪಷ್ಟ ಅನುಭವಕ್ಕೆ ಬರಬೇಕು. ಅದಿದೆಯಾ ಅಂತ ಕೇಳ್ತಿದ್ದಾರೆ ಬಾಬವರು. ನೀವು ಸೂಕ್ಷ್ಮವತನ ವಾಸಿಗಳಾಗೋದು ಎಲ್ಲದರ ಅಭ್ಯಾಸದ ಪರಿಪೂರ್ಣತೆ. ಇವೆಲ್ಲ ಸೆಕೆಂಡಲ್ಲಿ ಆರಬೇಕಂದ್ರೆ ಇಡೀ ದಿನ ಹೆಂಗೆ ಬೇಕೋ ಹಂಗೆ ಮನಸ್ಸು ಬುದ್ಧಿ ಬಿಟ್ಬಿಟ್ಟು ಆಮೇಲೇನೋ ಮಾಡ್ತೀನಿ, ಅದಾಗಲ್ಲ. ನೀವು ಮಕ್ಕಳು ಸ್ವತಂತ್ರರು, ಪ್ರವೇಶ ಆಗೋ ಯೋಗ್ಯ ಅಂದರೆ ಅದು ಎಷ್ಟು ದೊಡ್ಡ ತಾಕತ್ತದು. ಯಾವಾಗ ಬೇಕೋ ತನ್ನ ಶರೀರದಲ್ಲಿ ಪ್ರವೇಶ ಮಾಡದೆ, ಯಾವಾಗ ಬೇಕೋ ಹೊರಟೋದೆ. ತನ್ನ ಅಸ್ತಿತ್ವದ ಕ್ಲಾರಿಟಿ, ತನ್ನ ಸ್ವರೂಪ, ಆತ್ಮ ಪ್ರಕಾಶ ಸ್ವರೂಪನಾಗೋದೇನಿದೆ ಅದು ಎಷ್ಟಿದೆ. 3 ಲೋಕದ ಮಾಲೀಕರು ನೀವು, ಮಾಸ್ಟರ್ ತ್ರಿಲೋಕಿನಾಥ. ನಾಥ್ ಅಂತಂದರೆ ಮಾಲೀಕ. ಯಾವಾಗ ಬೇಕೋ ಅವ್ರವ್ರ ಜಾಗಕ್ಕೆ ಹೋಗ್ಬೋದು. ಈಗ ನಿಮ್ಮ ಮನೆಗೆ ಹೋಗೋಕ್ಕೆ ಯಾರಾದರೂ ತಡೀತಾರ? ನೀವು ಹೋಗಬೇಡಿ, ಅದು ನಿಮ್ದಲ್ಲ ಅಂತ. ನೀವು ಓನರ್ಸು, ಬೇಕಂದಾಗ ಹೋಗ್ಬೋದು, ಬೇಡಂದಾಗ ಬರ್ಬೋದು, ಏನು ಬೇಕೋ ಮಾಡ್ಬೋದು. ಅದಕ್ಕೆ ಯಾರಾದ್ರೂ ಅಡ್ಡ ಬರೋಕ್ಕಾಗುತ್ತಾ? ಇಲ್ಲಲ್ಲ. ಆದರೆ ಹಾರೋದು ಹೆಂಗೆ 1 ಸೆಕೆಂಡಲ್ಲಿ? ಈಗ ಇಷ್ಟು ವೆರೈಟಿ ಯಾಕಾಯಿತು, ಹೆಚ್ಚು ಕಡಿಮೆ ಯಾಕಾಯಿತು, ಏರುಪೇರುಗಳು ಯಾಕಾಯಿತು? ಇದು ಇಂಪಾರ್ಟೆಂಟ್ ಅಲ್ವಾ? ಸೊ ಇಷ್ಟೆಲ್ಲ ನಾನು ಆತ್ಮ ಹೆಂಗೆ ಏರುಪೇರುಗಳಲ್ಲಿ ಸಂಪೂರ್ಣ ರೀತಿಯಲ್ಲಿ ನನ್ನನ್ನು ನಾನು ಸಂಪನ್ನ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಇದು ತುಂಬ ಇಂಪಾರ್ಟೆಂಟ್ ಮಾತಲ್ಲ, ತುಂಬಾ ಇಂಪಾರ್ಟೆಂಟು. कई बच्चों का एक संकल्प पहुंचता है, बाप तो निर्बंधन है और हमें तो देह का बंधन है, कर्म का बंधन है. लेकिन बाप दादा ये क्वेश्चन पूछते हैं, अब तक क्या देह सहित त्याग नहीं किया है? उड़ान क्यों नहीं भर सकते, जा क्यों नहीं सकते? क्या हुआ, क्या है, ಏನಾಗಿದೆ, ಯಾಕೆ ಹಿಂಗಾಗ್ತಿದೆ? ಇದು ತುಂಬ ದೊಡ್ಡ ಮಾತಲ್ಲ, ಯಾವುದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆಯಲ್ಲ. पहला पहला वायदा है सब बच्चों का कि तन मन धन तेरा है ना कि मेरा. तन मन धन क्या है? ಪಕ್ಕ ಹೇಳಿದಿರೋ ಅಥವಾ ಇಲ್ವೋ? ಹೇಳಿದ್ದೀರಾ? ನೋಡ್ಕೊಳ್ಳಿ ಎಷ್ಟು ಹೇಳಿದ್ದೀವಿ, ಹೆಂಗೆ ಹೇಳಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಮಾತಲ್ವಾ? ಇದು ಬಹಳ ದೊಡ್ಡ ಮಾತು, ಯಾವುದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಜಬ್ ತೇರಾ ಹೇ ಮೇರಾ ಐ ನೈ ತೋ ಫಿರ್ ಬಂಧನ್ ಕಾಯ್ಕಾ. ಎಲ್ಲ ತನುಮನ ಧನ ನಿಂದು ಅಂತ ಹೇಳಿದ ಮೇಲೆ ಇನ್ನು ಬಂಧನ ಏನಕ್ಕೆ ನಿಮಗೆ? ಇಷ್ಟೆಲ್ಲ ಕಠಿಣ ಏನಕ್ಕೆ? ಮೇ ಆತ್ಮ ಹೂँ, ಬಿಂದು ಲೈಟು, ಮೇ जा रही हूँ, मैं मास्टर सर्वशक्तिवान हूँ, ज्ञान स्वरूप हूँ, ये हूँ वो हूँ, ಇದೇ ಹೇಳ್ಕೊಂಡು ಕೂತಿರ್ತೀರ ಯಾಕೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಕೆಲವು ಮಕ್ಕಳ ಸಂಕಲ್ಪ ಮುಟ್ಟುತ್ತೆ, ತಂದೆಯಂತೂ ನಿರ್ಬಂಧನ, ನಮಗಂತೂ ದೇಹದ ಬಂಧನ ಇದೆ, ಕರ್ಮದ ಬಂಧನ ಇದೆ, ಪ್ರವೃತ್ತಿಯ ಬಂಧನಗಳಿದೆ. ಎಷ್ಟೊಂದು ಬಂಧನಗಳು ಬಾಬಾ ಹೇಳ್ಬಿಡ್ತಾರೆ ಸೆಕೆಂಡಲ್ಲಿ 6 ಅಂತ ಹೆಂಗೆ ಹೋಗೋದು? ಬಾಬಾ ಹೇಳ್ತಾರೆ ಬಂಧನ ಯಾರು ಕಟ್ಕೊಂಡಿರೋದು ಯಾರು? ನಾನೇನು ಬಂಧನ ಕೊಟ್ಟಿದ್ನ ನಿಮಗೆ? ಬಾಬವರು ಕ್ವೆಶ್ಚನ್ ಮಾಡ್ತಿದ್ದಾರೆ. ಇದುವರೆಗೂ ಮೊದಲನೇ ಪಾಠದ ಮೊದಲನೇ ಮಾತು ದೇಹದ ತ್ಯಾಗ ಮಾಡಲಿಲ್ವಾ ಅಂತ. ಮೊದಲನೇ ಮಾತು ದೇಹದ ತ್ಯಾಗ ಇನ್ನೂ ಆಗಲಿಲ್ವಾ? ನಿಮ್ಮ ಪ್ರಾಮಿಸ್ ಏನು ಬಂದ ತಕ್ಷಣ ಮಾಡಿದ್ದಲ್ಲ, ಇದೊಂದೇ ಜನ್ಮ ಮಾಡಿದ್ದಲ್ಲ, 63 ಜನ್ಮ ಮಾಡ್ಕೊಂಡು ಬಂದಿದ್ದೆಲ್ಲ ನಿಂದೆ ನಿಂದೆ ನಿಂದೆ, ಬರೀ ಸುಳ್ಳು ಹೇಳಿದ್ದಾಯ್ತಲ್ಲ, ಅದಂತೂ ಮಾಫ್ ಆಯಿತು. ಬಟ್ ಇಲ್ಲಂಗೆ ಮಾಡೋಂಗಿಲ್ಲಲ್ಲ, ಈಗ ಗೊತ್ತಾಯ್ತಲ್ಲ.
ಅಂದಾಗ ಯಾವಾಗ ನಂದು ಅಲ್ಲ ನಿಂದು ಅಂತ ಹೇಳಿದ್ರಿ ಇನ್ನು ಬಂಧನ ಎಲ್ಲಿ ಬಂತು ನಿಮಗೆ? ದೇಹ ಹಿಡ್ಕೊಳತ್ತಿಲ್ಲಿ. ये तो लोन पर बाप दादा ने दिया है, आप तो ट्रस्टी हो ना कि मालिक. ನಾನು ನಿಮಗೆ ಸೇವೆ ಮಾಡೋಕ್ಕೆ ಲೋನಲ್ಲಿ ಕೊಟ್ಟಿದ್ದೀನಿ, ನೀವು ಮಾಲೀಕರಲ್ಲ. ನಿಮಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡಂಗಿಲ್ಲ ನೀವು. ಇದು ತುಂಬ ಮುಖ್ಯವಾದ ಮಾತು. जब मर्जी वहाँ बन गए तो 63 जन्मों का हिसाब समाप्त हो गया. ನೀವು ಮರುಜೀವ ಆದಮೇಲೆ 63 ಜನ್ಮದ ನಿಮ್ಮ ಲೆಕ್ಕ ಇತ್ತಲ್ಲ ಅದೆಲ್ಲ ಸಮಾಪ್ತಿ ಆಗೋಯ್ತು. ಚಿಂತೆ ಯಾಕೆ ಮಾಡ್ತೀರಾ? ಇದೆಲ್ಲ ಮಾಡಂಗಿಲ್ಲಲ್ಲ, ಚಿಂತೆ ಮಾಡಂಗಿಲ್ಲ. ತುಂಬ ಇಂಪಾರ್ಟೆಂಟ್ ಮಾತು. अब ये नया 84वां जन्म है. ಇದು ಹೊಸದು. ಏನು? 84ನೇ जन्म. इस जन्म की तुलना और जन्मों से कर ही नहीं सकते. ಈ ಜನ್ಮದ ಲೆಕ್ಕ ಬೇರೆ ಜನ್ಮಗಳ ಇದನ್ನು ನೀವು ಮಾಡಂಗೇ ಇಲ್ಲ. इस दिव्य जन्म का बंधन नहीं, संबंध है. ಈ ದಿವ್ಯ ಜನ್ಮದ ಬಂಧನ ಇಲ್ಲ, ಬಟ್ ಇದು ಸಂಬಂಧ. ಏನಿದು? ಸಂಬಂಧ. ಕರ್ಮ ಬಂಧನಿ ಜನ್ಮ ನಹಿ, ಯೇ ಕರ್ಮ ಯೋಗಿ ಜನ್ಮ ಹೈ. ಏನೋ ಪಕ್ಕ ನಾಸಿ ಒಂದೊಂದು ಮಾತು ಪ್ಲೀಸ್ ಅಟೆನ್ಷನ್ ಇಟ್ಟು ಕೇಳ್ರಿ. ಇದು ಹಂಗಿಂಗೆ ಆಗಂಗಿಲ್ಲ. ಬಾಬಾ ಕರ್ಮ ಬಂಧನದ ಜೀವನ ನಿಮ್ದಲ್ಲ, ಮರುಜೀವ ಜನ್ಮ ಅಂದ ತಕ್ಷಣ ನೀವು ಅಂಥವ್ರು ಅಲ್ವೇ ಅಲ್ಲ. ಇದು ಭಾಳ ಇಂಪಾರ್ಟೆಂಟು. ಇದರಲ್ಲಿ ನೀವು ಪಾಸ್ ಆಗಬೇಕು. ಮೂಲ ಮಾತು चेर निकालो. तो ಅದಕ್ಕೆ 63 जन्म, ये नया जन्म है. ये नया जन्म है, तो नया जन्म की भी रीत नीत होती है. ಸಿ ಫಸ್ಟ್ ಆಫ್ ಆಲ್ ನೀವು ಒಪ್ಕೊಂಡಿದ್ದೀರಾ ನಮ್ದು ಇದು ಹೊಸ ಜನ್ಮ ಅಂತ. ಇದು ಮುಖ್ಯ ಮಾತು ಅಂಡ್ ಮೂಲ ಮಾತು. ಇದರಲ್ಲಿ ನಾವು ಎಷ್ಟಿದ್ದೀವಿ ಇದನ್ನ ಆಧಾರದ ಮೇಲೆ ನಮ್ಮನ್ನು ನಾವು ನೋಡ್ಕೋಬೇಕಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಈ ಜನ್ಮದ ಲೆಕ್ಕದಲ್ಲಿ ಬೇರೆ ಜನ್ಮಗಳು, ಈ ಜನ್ಮದ ಕಂಪ್ಯಾರಿಸನ್ ಏನಿದೆಯಲ್ಲ, ಈ ಜನ್ಮದ ಲೆಕ್ಕಾಚಾರ ಏನಿದೆಯಲ್ಲ, ಅದನ್ನು ಬೇರೆ ಜನ್ಮಗಳಿಗೆ ನೀವು ಮಾಡಂಗಿಲ್ಲ. ದೇಹದ ಬಂಧನ, ಕರ್ಮ ಬಂಧನ, ಸಂಬಂಧಗಳ ಬಂಧನ, ಏನೇ ಬಂಧನ ಅದು ಹಿಂದಿಂದು ಶೂದ್ರ ಜನ್ಮದ ಕತೆ. ಅದನ್ನು ನೀವು ಈ ಜನ್ಮಕ್ಕೆ ಕಂಪೇರ್ ಮಾಡಿ ಅಯ್ಯೋ ನಂಗೆ ಈಗಲೂ ಬಂಧನನೇ, ಬಾಬಂಗೆ ಹೆಂಗೆ ಗೊತ್ತು, ನಾನು ಪ್ರವೃತ್ತಿಯಲ್ಲಿದ್ದೀನಿ, ನನಗದು ನನಗಿದು, ಇದೆಲ್ಲ ನೀವು ಹೇಳಂಗಿಲ್ಲ. ಬಾಬವ್ರು ಹೇಳ್ತಿರೋದು ಇದು ನೀವು ನನಗೆ ಹೇಳಂಗಿಲ್ಲ ಮಕ್ಕಳೇ ಅಂತ. ಬಟ್ ನಮ್ಗೆ ಅಷ್ಟು ಅಟೆನ್ಷನ್ ಇದೆಯಾ ಇದು ನೋಡ್ಕೊಳ್ಳಿ. ಯಾಕೆ? ಇಸ್ ದಿವ್ಯ ಜನ್ಮ ಕ ಬಂಧನ್ ನೈ ಸಂಬಂಧ. ಈ ದಿವ್ಯ ಜನ್ಮದಲ್ಲಿ ಬಲೆ ಈಗ ನಿಮ್ಮ ಲೌಕಿಕದಲ್ಲಿ ಇದ್ದಾರೆ, ಲೌಕಿಕ ಸಂಬಂಧಗಳಿದೆಯಲ್ಲ, ಆ ಲೌಕಿಕ ಸಂಬಂಧಗಳು ಏನಿದೆ ಅದು ಸಂಬಂಧ, ಬಂಧನ ಅಲ್ಲ, ಆತ್ಮಗಳ ಸಂಬಂಧ ಇದೆಯಾ? ಬಂಧನ ನೀವೇ ಹಾಕ್ಕೊಳ್ಳೋದು, ಬಾಬಾ ಹಾಕಲಿಲ್ಲ. ಬಾಬಾ ನಿಮಗೇನು ಲೌಕಿಕದಲ್ಲಿ ಯಾವ ಸ್ಮೃತಿಗಳಲ್ಲಿ ಇರೋಕ್ಕೆ ಹೇಳ್ತಾರೆ ಅದು ಇರಲ್ಲ ಅಂದರೆ ನಿಮ್ಮ ತಪ್ಪಾಗೋಯ್ತಲ್ವಾ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಕೇಳ್ತಿದ್ದೀರಲ್ಲ, ಅಯ್ಯೋ ಅವ್ರ ಜ್ಞಾನದಲ್ಲಿಲ್ಲ ಅದಕ್ಕೆ ಬಂಧನ, ಇದಿಲ್ಲ ಅದಕ್ಕೆ ಬಂಧನ. ನೀವು ಬಿಟ್ಟಿಲ್ಲ ಅದಕ್ಕೆ ಬಂಧನ. ಯಾರು ಏನೇ ಇರಲಿ ನಿಮ್ಮ ಮನಸ್ಸಂತೂ ಯಾರು ಕಟ್ಟಾಕೋಕ್ಕಾಗಲ್ಲ, ಬುದ್ಧಿ ಕಟ್ಟಾಕೋಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಬಂಧನ ಅವರವರೇ ಹಾಕ್ಕೊಂಡಿರೋದು ಹಗ್ಗಗಳನ್ನು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದು ಕರ್ಮ ಬಂಧನಿ ಜನ್ಮ ಅಲ್ಲ, ಕರ್ಮ ಯೋಗಿ ಜನ್ಮ. ಒಂದೊಂದು ತಿಳ್ಕೊಳ್ಳಿ. ದಿವ್ಯ ಜನ್ಮದ ವಿಶೇಷತೆ ಕರ್ಮ ಯೋಗಿ ಜನ್ಮ. ನೀವು ಸ್ವತಂತ್ರರು, ಪ್ರವೇಶ ಆಗೋ ಯೋಗ್ಯರು. इस अलौकिक दिव्य जन्म में ब्राह्मण आत्मा स्वतंत्र न हो
ये कैसे हो सकता है? आप स्वतंत्र हो न कि परतंತ್ರ. ಈ ಅಲೌಕಿಕ ದಿವ್ಯ ಜನ್ಮ, ನೀವು ಬ್ರಾಹ್ಮಣ ಆತ್ಮಗಳು ಸ್ವತಂತ್ರರು, ಪರತಂತ್ರರಲ್ಲ. ತೇರೆ ಕೋ ಮೇರೆ ಮೇ ಲಾತೆ ಹೋ ತಬ್ ಪರತಂತ್ರ ಹೋತೆ ಹೋ. ನೀವು ಮಕ್ಕಳು ಏನು ಮಾಡ್ತೀರಾ ಅಂದರೆ ಎಲ್ಲ ಬಾಬಂಗೆ ಕೊಟ್ಬಿಟ್ಟು ಆಮೇಲೆ ನಂದು ಅಂತ, ಅಂದರೆ ಕೊಡೋದು ತಗೊಳ್ಳೋದು, ಮನಸ್ಸಲ್ಲಿ ಕೊಡೋದು, ವಾಚಾದಲ್ಲಿ ತಗೊಳ್ಳೋದು ನಂದು ಅಂತ, ವಾಚಾದಲ್ಲಿ ಕೊಡೋದು ಎಲ್ಲ ನಿಂದು ಅಂತ ಕರ್ಮದಲ್ಲಿ ತಗೊಳ್ಳೋದು, ಆ ಭಾವನೆಯಲ್ಲಿ ಮಾಡೋದು. ಸೊ ಅಂದಾಗ ಠಗಿಯೇನಾ, ಮೋಸ ಅಲ್ವಾ ಇದು? ಕೊಡೋದು ತಗೊಳ್ಳೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಅದರಲ್ಲಿ ನಂದು ಅಂತ ಯಾಕೆ ತರ್ತೀರಾ? ತೇರೆಕೋ ಮೇರೆ ಮೇಲೆ ಆತೆ ಹೋ ಅಂದರೆ ನಿಮ್ಮ ಮನ್ಮತದಲ್ಲಿ ನಡೀತೀರಾ, ಇಸಲಿಯೇ ಪರತಂತ್ರವು. ಎಷ್ಟು ನಾವು ಯಾವುದೇ ವಿಷಯದಲ್ಲಿ ನಾನು ಅಂತ ಬಂತು ಸಿಕ್ಕಾಕೊಂಡ್ರಿ, ಅಲ್ಲಿ ಬಾಬಾ ಜವಾಬ್ದಾರರಲ್ಲ. ನಾನು ನಂದಂದ ತಕ್ಷಣನೇ ಪರತಂತ್ರತೆಯಲ್ಲಿ ಬರೋದು, ಕರ್ಮ ಅಂಡ್ ಅದರ ರಿಟರ್ನ್ ಅದು. ಇದರಲ್ಲಿ ಬಾಬಾವ್ರ ದೋಷಿ ಅಲ್ಲ, ಬಾಬಾ ಏನು ಮಾಡೋಕ್ಕಾಗಲ್ಲ. मेरा पहला हिसाब, मेरा पहला संस्कार आया कहाँ से? अगर ऐसे स्वतंत्र होकर रहो कि ये लोन मिली हुई दे है तो सेकंड में उड़ सकते हो. जो वायदे करते हो कि जहाँ बिठाएंगे वहाँ बैठेंगे, जो कहेंगे वो करेंगे. तो बाप की बंधनी आत्मा हो या कर्म बंधनी आत्मा हो, यार ನೀವು ತಂದೆಯ ಬಂಧನದಲ್ಲಿದ್ದೀರೋ ಕರ್ಮ ಬಂಧನದಲ್ಲಿದ್ದೀರೋ? ಯಾರಿದ್ದೀರೋ? ಕರೆಕ್ಟಾಗಿ ಉತ್ತರ ಹೇಳ್ಕೊಳ್ಳಿ, ಆಮೇಲೆ ಅಳು ಬರುತ್ತೆ ಯಾಕೆ ಬಂಧನ ಅಂತ ಯಾಕೆ ಹೇಳ್ತೀರ ಅಂತ. ಬಾಬಾ ಹೇಳ್ತಾರೆ ಪರತಂತ್ರರು. ಕಾರಣ ನಂದೇನು ಮಾಡೋದು ಲೆಕ್ಕಾಚಾರ, ನಂದೇನು ಮಾಡೋದು ಸಂಸ್ಕಾರನೇ ಹಂಗಿದೆ, ನನ್ನ ಶರೀರನೇ ಹಂಗಿದೆ, ಏನು ಮಾಡೋದು, ಬಂಧನ ಆರಕ್ಕಾಗಲ್ಲ. ಇದೆಲ್ಲ ಬಾಬಾ ಹೇಳ್ತಾರೆ. ಅಂದರೆ ನೀವು ನನಗೆ ಕೊಟ್ಟಿಲ್ಲ. ಭಲೆ ನೀವು ಬಾಯಲ್ಲಿ ಹೇಳ್ಬೋದು, ಆದರೆ ಭಾವನೆ ಒಳಗಡೆಯಿಂದ ಕೊಟ್ಟ ಮೇಲೆ ಅದು ಅವ್ರದ್ದಾಯ್ತಲ್ಲ. ಅಂಥವ್ರಿಗೆ ಸ್ಥಿತಿ ಏನು, ಅವ್ರು ಸೆಕೆಂಡಲ್ಲಿ ಹಾರ್ತಾರೆ. ಒಂದು ಯಾಕೆ ಶರೀರ ನಂದಲ್ಲ. ಈಗ ನೀವು ಯಾವುದೋ ಮನೆಯಲ್ಲಿ ರೆಂಟಲ್ಲಿ ಇದ್ದೀರಾ, ಖಾಲಿ ಮಾಡಿರಿ ಅಂದರೆ ಏನು ಮಾಡ್ತೀರಾ? ಏನಾದರೂ ತೊಗೊಂಬರ್ತೀರಾ, ಗಾಡಿನ ಎಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತೀರ. ನಂದು ಮನೆ ಅಂದಾಗ ತಾನೇ ಅಲ್ಲಿ ಕತೆ. ಹೆಂಗೆ ಬಿಟ್ಟು ಹೋಗೋದು, ನನ್ನ ಮನೆ ಅಲ್ವಾ ಅಂತ. ಬಾಬಾ ಹೇಳ್ತಿದ್ದಾರೆ, ಇದು ಲೋನಲ್ಲಿ ನಾನು ಬಾಬಾ ನಿಮ್ಮದು ಅಂದ ತಕ್ಷಣ ನಾನು ಮಕ್ಕಳೇ ನಾನು ಸ್ವೀಕಾರ ಮಾಡಿದೆ, ಇದನ್ನು ಸೇವಾರ್ಥವಾಗಿ ಯೂಸ್ ಮಾಡಿ ಅಂತ ಕೊಟ್ಟಿದ್ದು. ನಿಮ್ಮದಲ್ಲ ಇಲ್ಲಿ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಕರ್ಮೇಂದ್ರಿಯಗಳ ಜಾಲ, ಇನ್ನೊಂದು ಜಾಲದಲ್ಲಿ ಕೂತಿದ್ದೀರ ಯಾಕೆ ನೀವು? ಮತ್ತು ಏನು ಪ್ರಾಮಿಸ್ ಇದೆ, ಏ ಬಾಬಾ ಜಾ ಬಿಟಾಯಂಗೆ ಜೈಸೆ ಕಹೆಂಗೆ, ಎಲ್ಲಿ ಕೂರಿಸ್ತೀರೋ ಅಲ್ಲಿ ಕೂತ್ಕೋತೀನಿ, ಏನು ಹೇಳ್ತೀರೋ ಅದು ನಾನು ಮಾಡ್ತೀನಿ. ಇದು ಪ್ರಾಮಿಸ್ ಅಥವಾ ಇಲ್ವೋ? ಯೋಚನೆ ಮಾಡಿ ಹೇಳಿ. ಏನು ಹೆಂಗೆ ಹೇಳ್ತೀರೋ ಹಂಗೆ ನಡಿತೀನಿ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗೋವರೆಗೆ ಎಷ್ಟು ನಡಿತೀನಿ ಇದನ್ನು ನಾನು ನೋಡ್ಕೋಬೇಕು. ಆವಾಗ ಕೇಳ್ತಿದ್ದಾರೆ ಬಾಬಾ ಇದೆಲ್ಲ ಪ್ರಶ್ನೆಗಳು. ತಂದೆಯ ಬಂಧನೀಯ ಆತ್ಮನೋ ಕರ್ಮ ಬಂಧನೀಯ ಆತ್ಮನೋ? ಮರುಜೀವ ಜನ್ಮ ಅಂದ ತಕ್ಷಣವೇ ಬಾಬಾವ್ರು ಒಂದು ಮಾತು ಹೇಳಿದ್ರು, ನಿಮ್ಮದು 63 ಜನ್ಮದ ಲೆಕ್ಕಾಚಾರಗಳನ್ನು ನಾನು ಮಾಫ್ ಮಾಡಿಬಿಟ್ಟೆ. ನೀವು ಏನಾದರೂ ಆ ಸಂಸ್ಕಾರ ಯೂಸ್ ಮಾಡ್ಕೊಂಡು ಏನಾದರೂ ಕೆಲಸ ಮಾಡಿದ್ರಿ ಅಂದರೆ ಅದು ಎಲ್ಲದೂ ವಾಪಸ್, ಅಷ್ಟು ಹೊರೆ, ಅದರ ಜವಾಬ್ದಾರಿ ನಿಮ್ಮದಾಗೋಯ್ತು. ನಾನು ಅದಕ್ಕೆ ಹೊಣೆ ಅಲ್ಲ. ಇದು ತುಂಬ ಸೂಕ್ಷ್ಮ ಗುಹ್ಯ ಮಾತುಗಳಿವೆಲ್ಲ ಕರ್ಮ ಫಿಲಾಸಫಿ. ಮನ್ಮಾನಿ ಮಾಡೋದ್ರಲ್ಲಿ ಎಷ್ಟು ನುಕ್ಸಾನ್, ಸಂಘದೋಷದಲ್ಲಿ ಬರೋದು ಎಷ್ಟು ನುಕ್ಸಾನ್. ಆತ್ಮನಿಗೆ ತನ್ನ ಶರೀರದ ಇದು ಸಂಘ, ತನ್ನ ಸಂಸ್ಕಾರಗಳ ಸಂಘ ಇದೇ ದೊಡ್ಡ ಕೆಟ್ಟದು. ಬೇರೆಯವ್ರ ಸಂಘ ನೆಕ್ಸ್ಟು ಎಲ್ಲಿ ಇಮರ್ಜ್ ಆಗ್ತದೆ ತನ್ನ ಸಂಸ್ಕಾರಗಳು. ಬಟ್ ಆದರೆ ಬಾಬಾ ಹೇಳ್ತಾರೆ ಇದೆಲ್ಲದೂ ನಿಮಗಿಲ್ಲ, ನೀವು ಸ್ವತಂತ್ರರು. ಬಟ್ ನೀವು ಮಾಡ್ತೀರಾ ಅಂದರೆ ಅದು ನಿಮ್ಮ ಕತೆ, ನಿಮ್ಮ ಮನ್ಮತ. ಅಲ್ಲಿ ಬಾಬಾವ್ರ ಮೇಲೆ ಪ್ರೀತಿ ಇಲ್ಲ. ಬಾಬಾವ್ರ ಮೇಲೆ ಪ್ರೀತಿ ಅನ್ನೋ ಪ್ರಶ್ನೆನೇ ಬರಲ್ಲ ಅಲ್ಲಿ. ಮನ್ಮತ ಯೂಸ್ ಮಾಡೋರಿಗೆ ರೆಗಾರ್ಡ್ ಇಲ್ಲ.
ಕೊಟ್ಟಿದ್ದೀನಿ ಅನ್ನೋ ಪ್ರಜ್ಞೆನೂ ಇಲ್ಲ, ಈಶ್ವರನ ಮುಂದೆ ಪ್ರಾಮಿಸ್ ಮಾಡಿದ್ದೀನಿ ಅನ್ನೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, करम बंधनी ना यार ನೀವು ये भी बाप ने डायरेक्शन दिया है कि कर्म करो, आप स्वतंत्र हो, चलाने वाला चला रहा है, आप चल रहे हो. आपकी सरस्वती माँ की ये विशेषता धारणा में थी. हुक्म ही हुक्म चलाए रहा है, तब नंबर आगे ले लिया, फॉलो फादर एंड मदर. ತಂದೆ ಹೇಳ್ತಿರೋದು, ನೀವು ತಂದೆ ಕೊಟ್ಬಿಟ್ರಿ ಅಂದರೆ ಬಾಬಾ ಡೈರೆಕ್ಷನ್ ಏನು ಕೊಟ್ಟರು ಅದರ ಅನುಸಾರ ಕರ್ಮ ಮಾಡಿ. ನಿಮ್ಮ ವ್ಯವಹಾರದಲ್ಲಿದ್ದು ನೀವು ಕಾರ್ಯ ಮಾಡೋದನ್ನು ತಂದೆ ಬೇಡ ಅಂದೇ ಇಲ್ಲ ತಾನೆ, ಮಾಡಿ ಅಂತ ಹೇಳಿದ್ದಾರೆ ಅಂದರೆ ನೀವು ಮಾಡಿ, ಸ್ವತಂತ್ರರು ನೀವು. ಆದರೆ ಧಾರಣೆಯಲ್ಲಿ ಏನಿರಬೇಕು, ನಡೆಸ್ತಿರೋ ತಂದೆ ನಡೆಸ್ತಿದ್ದಾರೆ, ನಾವು ನಿಮಿತ್ತ ಮಾತ್ರ ನಡೀತಿದ್ದೀವಿ, ನಡೆಸೋರು ಅವರು. ಹೆಂಗೆ ಮಮ್ಮ ಅವ್ರದ್ದು ಅಷ್ಟು ಪವರ್ಫುಲ್ ಧಾರಣೆ ಏನಿತ್ತು, ಧಾರಣೆ ಚಲಾನೆ ವಾಲ ಹುಕುಮೇ ಹುಕುಮ್ ಚಲಾ ರಹಾ ಹೇ. ತಂದೆ ಮಾಲೀಕ ಎಲ್ಲವನ್ನು ನಡೆಸ್ತಿದ್ದಾರೆ, ನಂದೇನಿಲ್ಲ. ಒಂದು ಇನ್ಸ್ಟಿಟ್ಯೂಷನ್ನಿಗೆ ಮೊದಲನೇ ಹೆಡ್ ಅಲ್ಲ, ಅಷ್ಟೆಲ್ಲ 350-400 ಜನ ಮಕ್ಕಳು, ಏನೇನು ಪರಿಸ್ಥಿತಿ, ಎಂತೆಂಥ ಬೆಗರಿ ಪಾಟ್ ಬಂತು. ಬಟ್ ಒಂದು ಎಕ್ಸ್ಟ್ರಾ ಸಂಕಲ್ಪ ಇಲ್ಲ, ನಡೆಸೋರು ನಡೆಸ್ತಿದ್ದಾರೆ, ನೋಡೋರು ನೋಡ್ತಿದ್ದಾರೆ, ಏನು ಬೇಕೋ ಮಾಡಿಸ್ತಿದ್ದಾರೆ. ತಂದೇನಿಲ್ಲ, ತಾನು ಝೀರೋ. ಅಷ್ಟು ಬುದ್ಧಿಯ ಸರೆಂಡರಿಂಗ್, ಮನಸ್ಸು ಬುದ್ಧಿಯ ಸರೆಂಡರಿಂಗ್. ಅದಕ್ಕೆ ಹೇಳ್ತಿದ್ದಾರೆ, ನೀವು ಮಕ್ಕಳು ಆಗ ನಂಬರ್ 1 ಮಮ್ಮ ಬಾಬನ್ ಥರ ಬರಬೇಕಂದ್ರೆ ಫಾಲೋ ಫಾದರ್ ಮದರ್. ಅಂದರೆ ಫಾಲೋ ಫಾದರ್ ಮದರ್ ಮಾಡೋದಂದ್ರೇನು, ಸೆಕೆಂಡಲ್ಲಿ ಹಾರೋದು, ಸ್ವತಂತ್ರ ಪರತಂತ್ರತೆಗಳಿಂದ ಮುಕ್ತರಾಗೋದು, ಸ್ವತಂತ್ರನಾಗಿ ಹಾರೋದು. ಇದು ವಿಧಿ. ನಾನು ಮರುಜೀವ ಜನ್ಮದ ವಿಶೇಷ ಆತ್ಮ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ನಿಂದು. ಆ ವಿಶೇಷತೆಯಲ್ಲಿ ಇರೋದಂದರೆ ನಾನು ಹಾರೋದು. ಈಗ ಏನೆಲ್ಲ ಹೇಳಿದ್ರು 4-5 ಮಾತುಗಳು, ಅದರಲ್ಲಿ ನಾನು ಇದೀನಾ ನೀವು ನೋಡ್ಕೊಳ್ಬೇಕು. ಅದರಲ್ಲಿ ಇಲ್ಲ ಅಂದಾಗಲೇ ನಾವು ಸೆಕೆಂಡಲ್ಲಿ ಅಶರೀರಿ ಆತ್ಮ ಸ್ವರೂಪದಲ್ಲಿ ಇರೋಕ್ಕಾಗಲ್ಲ. ಚೆಕಿಂಗ್ ಮಾಡಬೇಕು, ಯಾಕೆ ಆಗಲ್ಲ, ವ್ಯರ್ಥ ಸಂಕಲ್ಪ ಯಾಕೆ, ಬಂಧನ ಯಾಕೆ, ನಾನು ಅಶರೀರಿ ಆಗಲ್ಲ ಯಾಕೆ, ಪವರ್ಫುಲ್ ಯೋಗ ಯಾಕಿಲ್ಲ, ಇದೆಲ್ಲ ರೀಸನ್, ಇದು ಕಾರಣಗಳಿವೆಲ್ಲ ಬಾಬಾ ಹೇಳಿದ್ದು. ಉತ್ತರ ಒಂದೇ ಕೊಟ್ಟರು, ನೀವು ತಂದೆ ತಾಯಿಯನ್ನು ಫಾಲೋ ಮಾಡಿ ಎಲ್ಲ ಕೊಟ್ಟ ಮೇಲೆ ಇನ್ನು ನಡೆಸೋವು ನಾನು. ಜಗತ್ತನ್ನೇ ನಡೆಸೋ ತಂದೆ ನಿಮ್ಮನ್ನು ನಡ್ಸೋಕ್ಕಾಗಲ್ವ ಕೆಲವ್ರನ್ನ? ಬಟ್ ಅದು ವಿಶ್ವಾಸ ಬೇಕಲ್ಲ, ಅಷ್ಟು ಪ್ರೀತಿ ಬೇಕಲ್ಲ. माया की रायल रूप जो आती है उस पर विजय पानेंगे कैसे? ನೀವು ಎಲ್ಲ ನನಗೆ ಕೊಟ್ಟರು ಮಾಯೆ ಪೇಪರ್ ಅಂತೂ ತಗೊಳುತ್ತೆ. ಬಾಬಾ ಹೇಳ್ತಾರೆ ನಾನೇ ತಗೋತೀನಿ. ಮಾಯೆ ಅನ್ನೋದೊಂದು ಹೆಸರು. ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ಹೋಗ್ಬೇಕಂದ್ರೆ ಎಕ್ಸಾಮ್ ಬರಿಬೇಕಾಗುತ್ತೆ, ಪೇಪರ್ ಬರಲೇಬೇಕು. ಪೇಪರ್ ಇಲ್ಲದೆ ಯಾರೂ ಪಾಸ್ ಆಗೋಕ್ಕಾಗಲ್ಲ. ಬಾಬಾ ಅಂತೂ ಸುಪ್ರೀಂ ಟೀಚರ್, ಪೇಪರ್ ತಗೊಳ್ಳದೆ ಕೊಟ್ಬಿಡ್ತಾರ ರಾಜಾಯಿನ. तो कर्म भोग है, कर्म बंधन है, संस्कारों का बंधन है, संगठन का बंधन है. इस व्यर्थ संकल्प रूपी जाल को अपने आप ही इमर्ज करते हो और अपने ही जाल में स्वयं फंस जाते हो. फिर कहते हो कि बाबा भी छुड़ाओ. ಎಲ್ಲ ತಾನೇ ಕಟ್ಟಾಕೊಂಡ್ಬಿಟ್ಟು ಬಾಬಾ ಬಿಡಿಸೋ ಬಿಡಿಸೋ ಅಂದ್ರೆ ಏನು ಪ್ರಯೋಜನ? ಏನು ಹೇಳ್ತಿದ್ರೆ ಅಕ್ಕ? ಬಾಬಾ ಕರ್ಮ ಭೋಗ, ಕರ್ಮ ಬಂಧನ, ಮರುಜೀವ ಆತ್ಮಂದೇನೋ ಕರ್ಮ ಸಂಬಂಧ. ಎಲ್ಲ ಸಂಬಂಧದಲ್ಲಿ ಬಂದಿದ್ದೀನ ಆತ್ಮಗಳ ಸಂಬಂಧ ಅಲ್ಲ. ಸಂಸ್ಕಾರೋಂಕ ಬಂಧನೆ, ಸಂಘಟನಕ ಬಂಧನೆ. ಸಂಘಟನೆಯಲ್ಲಿ ಒಬ್ಬರು ಸರಿ ಇಲ್ಲ ಬಾಬಾ. ಅಯ್ಯೋ ಹೆಂಗೆ ನಡೆಯೋದು, ಇವ್ರು ಹಂಗೆ ಅವ್ರು ಹಿಂಗೆ ಇವ್ರು ಹಿಂಗೆ, ನೀನಂತೂ ಮೇಲೆ ಕೂತಿದ್ಯಾ, ಇಲ್ಲಾರು ನೋಡೋದು, ಯಾರು ಸರಿ ಇಲ್ಲ, ನಾನು ಮಾತ್ರ ಸರಿ. ಸರಿಯಲ್ಲಲ್ಲ, ಬೇರೆಯವರು ನೋಡೋದೇ ದೊಡ್ಡ ತಪ್ಪಲ್ಲ, ಕೆಟ್ಟದು, ಕೆಟ್ಟ ಸಂಸ್ಕಾರ. ಸಂಸ್ಕಾರಗಳ ಬಂಧನ ನೀವೇ ಹಾಕ್ಕೊಂಡಿರೋದು, ಬಾಬಂಗೆ ಕೊಡಲಿಲ್ಲ. ಕರ್ಮ ಬಂಧನ ನೀವೇ ಹಾಕ್ಕೊಂಡಿರೋದು, ಬಾಬಂಗೆ ಕೊಡಲಿಲ್ಲ. ಡೈರೆಕ್ಷನ್ ವಿರುದ್ಧ ನಡೆಯೋದಲ್ಲ ಇವೆಲ್ಲ. ಅದಕ್ಕೆ ಕರ್ಮ ಭೋಗ ಜಾಡಿಸುತ್ತೆ.
ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸಂಘಟನೆಯ ಬಂಧನ. ಸಂಘಟನೆಯಲ್ಲಿ ಬಾಬಾ ಹೇಳಿದ್ರು, 1,00,000 ಜನರ ಮಧ್ಯದಲ್ಲಿನೂ ನೀವು ಒಬ್ಬರೇನೆ. ನೀವು ಎಲ್ಲರನ್ನು ನೋಡೋಕ್ಕೆ ಯಾರು ಹೇಳಿದ್ದಾರೆ? ನೋಡೋಕ್ಕೆ ಹೇಳಲೇ ಇಲ್ಲ. ನೋಡಿಯೂ ನೋಡ್ದಂಗೆ ನಡೀರಿ, ಚರ್ಮದ ಕಣ್ಣು ಮುಚ್ಚಿರಿ, 3ನೇ ಕಣ್ಣಲ್ಲಿ ನನ್ನನ್ನು ನೋಡಿ. ಇದು ಡೈರೆಕ್ಷನ್ನು. ಇನ್ನೊಬ್ಬರನ್ನ ಯಾಕೆ ನೋಡಬೇಕು? ಅಲ್ಲೇ ಪ್ರಾಬ್ಲಮ್ ಬರೋದೆಲ್ಲ ಅಲ್ಲೇನೆ. ಇನ್ನೊಬ್ಬರು ನೋಡಿ, ಇನ್ನೊಬ್ಬರ ಆಕರ್ಷಣೆಗೆ ಚರ್ಮದ ಕಣ್ಣು ಯೂಸ್ ಮಾಡೋದು ಬಾಬನ ವಿರುದ್ಧವಾಗಿ. ಮನೆಯಲ್ಲಿ ಕೇಳ್ತಿದ್ದೀರಲ್ವಾ, ಬಾಬಾ ಎಲ್ಲ ಕಾರಣಗಳು ಹೇಳ್ತಿದ್ದಾರೆ, ನೀವೇನು ಹೇಳ್ತೀರ ನನಗೆ ಸುಳ್ಳು ಅಂಡ್ ಮಾಡ್ತೀರ ಏನು ಅಂತ. ಈ ವ್ಯರ್ಥ ಸಂಕಲ್ಪಗಳ ಜಾಲ ನೀವೇ ಇಮರ್ಜ್ ಮಾಡ್ಕೊಳ್ಳೋದು, ಆಮೇಲೆ ಜಾಲನೂ ನೀವೇ ಹಾಕ್ಕೊಳ್ಳೋದು. ಜಾಲ ಹಾಕ್ಕೊಂಡ್ಬಿಟ್ಟು ಜಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆಮೇಲೆ ಬಿಡಿಸು ಅಂತ ನನಗೆ ಹೇಳ್ತೀರಲ್ಲ ಅಂತ. ಆ ಸ್ಪೈಡರ್ ಇದೆಯಲ್ಲ, ತಾನೇ ಎಲ್ಲ ಹಿಂಗೆ ಸುತ್ತಾಕೊಂಡು ಮಧ್ಯದಲ್ಲಿ ಸಿಕ್ಕಾಕೊಂಡು ಬಿಡುತ್ತಾನೆ, ಕೂತಿರುತ್ತೆ. बाप कहते हैं तुम वो ही छूटे हुए, छोड़ो तो छूटे, अब निर्बंधनी हो या बंधनी हो, पहले ही शरीर छोड़ चुके हो ना या नहीं. ಬಾಬಾನು ಪ್ರಶ್ನೆ ಮಾಡ್ತಿದ್ದಾರೆ, ನೀವು ಇರೋದೇನೆ ಮುಕ್ತರು, ಸ್ವತಂತ್ರರು. ನೀವು ಬಿಡ್ರಿ, ಬಿಡುತ್ತೆ ಎಲ್ಲದು. ನೀವು ಹಿಡ್ಕೊಂಡ್ಬಿಟ್ಟು, ಈಗ ಪಕ್ಷಿ ಕೊಂಬೆ ಹಿಡ್ಕೊಂಡ್ಬಿಟ್ಟು ಬಿಡಿಸ್ರೋ ಅಂದರೆ ಜಸ್ಟ್ ಬಿಟ್ಟರೆ ಬಿಟ್ಟು ಹಾರ್ಕೊಂಡು ಹೋಗ್ಬೋದು. ನೀವು ಹಿಡ್ಕೊಂಡು ಕೂತಿದ್ದೀರಾ, ಸಂಬಂಧನೂ ನೀವು ಹಿಡ್ಕೊಂಡು ಕೂತಿದ್ದೀರಾ, ಶರೀರನೂ ನೀವು ಹಿಡ್ಕೊಂಡು ಕೂತಿದ್ದೀರಾ, ಸಂಸ್ಕಾರಗಳು ನೀವು ಹಿಡ್ಕೊಂಡು ಕೂತಿದ್ದೀರಾ. ಬಿಡಕ್ಕೆ ರೆಡಿ ಇಲ್ಲಲ್ಲ. ಅದಕ್ಕೆ ತಕ್ಕಂತೆ ಅಭ್ಯಾಸನೂ ಮಾಡಬೇಕಲ್ಲ. ತಾನು ತನ್ನ ಸ್ವರೂಪ ಆಗ್ಲಿಕ್ಕೆ ಅಭ್ಯಾಸ ಮಾಡಬೇಕು. ಮೊದಲೇ ಶರೀರ ಬಿಟ್ಟಿದ್ದೀರೋ, ಹಿಡ್ಕೊಂಡು ಕೂತಿದ್ದೀರೋ. ಮರುಜೀವ ಬಂಚುಕೆ ಹೋ ಯಾ ನೈ. ಮರುಜೀವ ಅಂದರೆ ಸತ್ತು ಬದುಕೋದು. ಶರೀರದಿಂದ ಸತ್ತು ಆತ್ಮನಾಗಿ ಬಾಬನ ಶ್ರೀಮತದ ಪ್ರಮಾಣ ಬದುಕೋದು. ಆತ್ಮದ ಸಂಬಂಧಗಳ ಆಧಾರದ ಮೇಲೆ ಬದುಕೋದು. ಸೇವಾ ಸಂಬಂಧ ಇದು. ಹಂಗಿದಿರೋ ಅಥವಾ ಇಲ್ವೋ. ये तो सिर्फ विश्व की सेवा के लिए शरीर रहा हुआ है. पुराने शरीरों में बाप शक्ति भरकर चला रहा है. जिम्मेवारी बाप की है. फिर आप क्यों ले लेते हो? जिम्मेवारी संभाल भी नहीं सकते हो, लेकिन छोड़ते भी नहीं हो. जिम्मेवारी छोड़ दो, अर्थात मेरापन को छोड़ दो. ಏನಂತಿದ್ದಾರೆ? ಅಟೆನ್ಷನ್ ಪ್ಲೀಸ್. ನಿದ್ದೆ ಬರ್ತಿಲ್ಲ ತಾನೆ? ತಂದೆ ಹೇಳ್ತಿರೋದು, ಶರೀರ ಬಿಟ್ಟಿದ್ದೀರಾ ಅಂದಮೇಲೆ ನಾನು ವಾಪಸ್ ಶರೀರ ವಿಶ್ವ ಸೇವೆಗೋಸ್ಕರ ಕೊಟ್ಟಿದ್ದೀನಿ ಅಷ್ಟೇ. ವಿಶ್ವ ಸೇವೆ ಬಿಟ್ಟು ಇನ್ನೇನು ನೀವು ಕೆಲಸ ಮಾಡೋಕ್ಕೆ ಕೊಡಲಿಲ್ಲ. ಹಳೇ ಶರೀರಗಳಲ್ಲಿ ನಿಮ್ಮ ಲೆಕ್ಕಾಚಾರ ಮುಗಿದೋಯ್ತು, ಹಳೆ ಶರೀರದ್ದು. ಅದಕ್ಕೆ ತಿರ್ಗಾ ನಾನು ನನ್ನ ಶಕ್ತಿಯನ್ನು ಕೊಟ್ಟು ಟೈಮ್ ಎಕ್ಸ್ಟೆಂಡ್ ಮಾಡಿ ನಿಮಗೆ ವಾಪಸ್ ಕೊಟ್ಟಿದ್ದೀನಿ, ಸೇವೆ ಮಾಡಿರಿ ಅಂತ ಅಂದಾಗ ನಿಮ್ಮ ಜವಾಬ್ದಾರಿ ನಂದು. ತಿರ್ಗಾ ಜವಾಬ್ದಾರಿ ನೀವ್ಯಾಕೆ ತಗೋತೀರಾ ವಾಪಸ್ಸು? ಅಯ್ಯೋ ಏನು ಶರೀರ ಹಿಂಗೆ ಹಂಗೆ. ಬಾಬಾ ಹೇಳ್ತಾರೆ, ಜವಾಬ್ದಾರಿ ತಗೊಂಡು ಸಂಭಾಲನೆ ಮಾಡ್ಕೊಳ್ಳೋಕ್ಕೂ ಬರಲ್ಲ, ಬಿಡೋಕ್ಕೂ ಬರಲ್ಲ. ಬಿಡೋಕ್ಕೂ ರೆಡಿ ಇಲ್ಲ, ಹಿಡ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನೀವು ಬಿಟ್ಬಿಡ್ರಲ್ಲ, ಜವಾಬ್ದಾರಿ ತಂದೆ ಕೊಟ್ಬಿಡಿ. ತಂದೆ ಕೊಡೋದಂದ್ರೇನು? ಅದರ ಪ್ರತಿ ಅಟ್ಯಾಚ್ಮೆಂಟ್ ಇದೆಯಲ್ಲ, ನಂದು ಅಂತ, ನಾನು ಅಂತ ಬಿಟ್ಟಾಕ್ರಿ. ಅದೇ ಫೈನಲ್ ಪೇಪರ್ ಅಲ್ಲ. ನಂದು ನಾನು ಅಂತ ಬಿಡೋದು, ಮೋಹ ನಷ್ಟ ಮಾಡೋದೇ ಪೇಪರು. ಎಷ್ಟು ಆತ್ಮಕ್ಕೆ ತಂದದು ನಾನು ಅನ್ನೋದಿದೆ ನೋಡ್ರಿ. मेरा पुरुषार्थ, मेरा इन्वेंशन, मेरी सर्विस, मेरी टचिंग, मेरे गुण बहुत अच्छे, मेरी हैंडलिंग पावर बहुत अच्छी, मेरी निर्णय शक्ति बहुत अच्छी, मेरी समझ ही यथार्थ है, बाकी सब मिसअंडरस्टैंडिंग में है. ये मेरा मेरा आया कहाँ से? हाँ, मेरा मेरा आया कहाँ से? यही रॉयल माया है. इससे माया जीत बन जाओ तो सेकंड में प्रकृति जीत बन जाएंगे. ಆಶ್ವಾಸನೆ ಎಷ್ಟು ಕೊಡ್ತಿದ್ದಾರೆ ಬಾಬವರು. ಪುರುಷಾರ್ಥನೇ ಇಲ್ಲ ಅನ್ನೋ ಥರ. ಅಮ್ಮ ಬಾಬಾ ದಾದಿ ಹೇಳೋರು,
ಯಾವಾಗ ನೋಡಿದ್ರೂ ಸಂಪೂರ್ಣ ತನ್ನ ಅನಾದಿ ಆದಿ ಸ್ಥಿತಿಯಲ್ಲಿ ಇರ್ತಿದ್ರು. ಯಾಕೆಂದರೆ ಎಲ್ಲ ಕೊಟ್ಬಿಟ್ಟು ಈಗ ಆತ್ಮ ಶರೀರ ಬಿಟ್ಬಿಟ್ರೆ ಅದಕ್ಕೇನಾದರೂ ಇದೆಯಾ? ಎಲ್ಲ ಓಂ ಶಾಂತಿ ತಾನೇ. ನಿಮ್ಮದೇನಾದರೂ ಇರುತ್ತಾ ಅಲ್ಲಿ? ನನ್ನ ಮನೆ, ನನ್ನ ಪ್ರಾಪರ್ಟಿ, ನನ್ನ ಸಂಬಂಧಿಗಳು ನಿಮ್ಮನ್ನು ಕೇರು ಮಾಡಲ್ಲ. ನೀವು ಬಾಯಿ ಬಡ್ಕೊಳ್ತಾ ಇದ್ರಿ ಅವ್ರ ಹಿಂದೆ. ಆತ್ಮ ಪುನರ್ಜನ್ಮದವ್ರದ್ದು ಕೇಳ್ತೀವಲ್ಲ, ಏನಿಲ್ಲ, ಹೋಗ್ತಾ ಇರಬೇಕು. ಹಂಗೆ ಕೇಳ್ತಿದ್ದಾರೆ ಬಾಬಾ, ಈ ನಂದು ಅನ್ನೋದು ಬಿಟ್ಬಿಡಿ, ನನ್ನ ಪುರುಷಾರ್ಥ, ನನ್ನ ಇನ್ವೆನ್ಷನ್ನು ನಾನೇ ಮಾಡೋಕ್ಕಾಗುತ್ತೆ, ನಂದೇ ಸರ್ವೀಸು, ನಂದೇ ಟಚ್ಚಿಂಗು, ನನ್ನ ಗುಣನೇ ತುಂಬ ಚೆನ್ನಾಗಿದೆ, ನಂದು ಹ್ಯಾಂಡ್ಲಿಂಗೇ ತುಂಬ ಚೆನ್ನಾಗಿದೆ, ನಂದು ನಿರ್ಣಯ ಶಕ್ತಿ ಭಾಳ ಚೆನ್ನಾಗಿದೆ, ನನ್ನ ಬುದ್ಧಿವಂತಿಕೆನೇ, ನಾನು ಬುದ್ಧಿವಂತ, ನಂದೇ ಬುದ್ಧಿವಂತಿಕೆ ಚೆನ್ನಾಗಿದೆ, ನನ್ನ ಸರಿ ಸಮಾನರು ಯಾರಿಲ್ಲ, ಬಾಕಿ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ರೀ, ನನ್ನ ಬುದ್ಧಿವಂತಿಕೆ, ನನ್ನ ಕಾರ್ಯಗಳು, ನನ್ನ ಸೇವೆ, ನನ್ನ ಇದನ್ನೆಲ್ಲ ಈ ನಂದು ಅಂತ ಬಂತು ಎಲ್ಲಿ? ಇವಾಗ ಈ ಶರೀರ ಬಿಟ್ಟ ಮೇಲೆ ಯಾರಾದರೂ ಹೇಳ್ತಾರ ನಂದು ಅಂತ? ಎಲ್ಲಿಂದ ಬಂತು ನಿಮಗೇಂತಿದ್ದಾರೆ ಬಾಬಾ? ಯಹಿ ರಾಯಲ್ ಮಾಯಾ, ಇದೇ ರಾಯಲ್ ಈಶ್ವರೀಯ ರೂಪದ ಮಾಯೆ. ಇದರಿಂದ ಮಾಯಾ ಜೀತ್ ಆಗ್ಬಿಡಿ, ಸೆಕೆಂಡಲ್ಲಿ ಪ್ರಕೃತಿ ಜೀತ್ ಆಗ್ಬಿಡ್ತೀರಾ. ಪ್ರಕೃತಿ ಕಾ ಆಧಾರ್ ಲೇಂಗೆ ಲೇಕಿನ್ ಅಧೀನ್ ನೈ ಬನೇಂಗೆ. ನಂದು ಅಂತ ಹೋದ ತಕ್ಷಣ ಏನಾಗುತ್ತೆ ಅಂದರೆ, ಶರೀರನೂ ಬಾಬಂದು, ಎಲ್ಲ ಸಾಧನೆ ಎಲ್ಲ ಬಾಬಂದು, ನಂದನ್ನೋದಲ್ಲಿ ಇರಲ್ಲ, ಅದರದ್ದು ಬಂಧನ ಇರಲ್ಲ. ಸೇವಾರ್ಥ ಆಧಾರ ತಗೊಂಡೇ ಮಾಡದೆ ಅಲ್ಲ, ಅಷ್ಟೇ ಓಂ ಶಾಂತಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಧೀನ ಪ್ರಕೃತಿ ಜೀತ್ ಅಥವಾ ಮಾಯಾ ಜೀತ್ ಅಂದರೆ ಯಾವುದೇ ತರಹದ ವಿಕಾರಗಳ ಅಥವಾ ಅದರ ಸಂಸ್ಕಾರಗಳ ಅಧೀನತೆಗಳಿಲ್ಲ. ಪ್ರಕೃತಿ, ಶರೀರನೂ ಪ್ರಕೃತಿ ಅಲ್ಲ, ಸಾಧನೆ ಪದಾರ್ಥಗಳು ಪ್ರಕೃತಿ ತಾನೇ, ಅದರ ಅಧೀನತೆಗಳಿಲ್ಲ. प्रकृति जीत ही विश्व जीत व जगत जीत है। फिर एक सेकंड का डायरेक्शन अशरीरी भाव का सहज और स्वतः हो जाएगा। लेकिन खेल क्या देखा, ಬಾಬು ರಿಸಲ್ಟ್ ಏನು ನೋಡಿದ್ದಾರೆ, ಎಲ್ಲ ಮಕ್ಕಳ ಆಟ ಏನು ನೋಡಿದ್ದಾರೆ. ಸೆಕೆಂಡಲ್ಲಿ ಮಾಯಾಜೀತ್ ಪ್ರಕೃತಿ ಜೀತ್ ಆಗೋ ವಿಧಿ ಹೇಳ್ಬಿಟ್ರು. ನಂದು ಅನ್ನೋದು ಬಿಟ್ಬಿಡಿ, ನೀವು ಸತ್ತಿದ್ದೀರಾ ಆಲ್ರೆಡಿ, ನನಗೆಲ್ಲ ಕೊಟ್ಬಿಟ್ಟಿದ್ದೀರಾ ಅಂದರೆ ಇಲ್ಲೇನು ನಿಮ್ಮದಿಲ್ಲ, ವೈಂಡ್ ಅಪ್ ಮಾಡಿ ಅಂದರೆ ಕೊಡೋಕ್ಕೆ ರೆಡಿ ಇಲ್ಲಲ್ಲ ಮಕ್ಕಳು. ಅದಕ್ಕೆ ಹೇಳ್ತಿದ್ರೆ ಮಾಯಾಜೀತ್ ಪ್ರಕೃತಿ ಜೀತ್ ಅಂದ್ರೇ ವಿಶ್ವಜೀತ್ ಆತ್ಮ, ಸೊ ಜಗತ್ ಜೀತ್. ಅಂತಹ ಮಕ್ಕಳು ಸೆಕೆಂಡಲ್ಲಿ ಅಶರೀರಿ ಆಗ್ಬಿಡ್ತಾರೆ. ಅಶರೀರಿ ಆಗೋದು ಸಹಜ, ಸ್ವತಃ ಆಗ್ಬಿಡುತ್ತೆ. ಹೋಗ್ತಾ ಇರೋದೆ ಮನೆಗೆ. ಬಾಬಾ ನಿರಂತರ ಕಾಣಿಸ್ತಾ ಇರ್ತಾರೆ, ಇಲ್ಲೇನಿದೆ. ಆದರೆ ಸಹಜ ಸ್ವತಃ ಅಶರೀರಿ ಭವದ ವರದಾನ ಯಾಕೆ ಕೆಲಸ ಮಾಡ್ತಿಲ್ಲ? ಕಾರಣ ಏನು? ನಾನೇನು ನೋಡಿದೆ, ತೇರೆ ಕೋ ಮೇರೆ ಬನಾನೆ ಮೇ ಬಡೇ ಹೋಶಿಯಾರ್. ಮಕ್ಕಳೇನೋ ತುಂಬ ತನ್ನ ಮಾಯಾವಿ ಹೋಶಿಯಾರಿ ಎಲ್ಲಿ ತೋರಿಸ್ತಾರೆ? ತೇರೆ ಕೋ ಮೇರ, ನಿಂದು ಅನ್ನೋದನ್ನು ನಂದು ಮಾಡ್ಕೊಳ್ಳೋದ್ರಲ್ಲಿ ಈಸಿ ಮಾಡ್ಕೊಂಡು ಬಿಡ್ತಾರೆ ಹೋಶಿಯಾರ್. जैसे जादू मंत्र से जो कोई कार्य करते तो पता नहीं पड़ता है ना हम क्या कर रहे हैं. ये रायल माया भी जादू मंत्र कर देती है, जो पता ही नहीं पड़ता है कि हम क्या कह रहे हैं. अब क्या करेंगे? अब कर्म बंधनी से कर्म योगी समझो. कर्म बंधनी से कर्म योगी समझो. अनेक बंधनों से मुक्त एक बाप के संबंध में समझो तो सदा ಎವರೆಡಿ रहेंगे. ತಂದೆ ಹೇಳ್ತಿರೋದು, ಈಗೇನು ಮಾಡ್ತೀರಾ, ಕರ್ಮ ಬಂಧನೇ ಕರ್ಮ ಯೋಗಿ ಅಂತ ತಿಳ್ಕೊಳ್ಳಿ. ಈಗೇನಾಗ್ತಿದೆ, ಮಾಯೆ ತುಂಬ ಹೋಶಿಯಾರು, ಗೊತ್ತಿದೆ ಇವ್ರನ್ನ ಹೆಂಗೆ ಅಟ್ಯಾಕ್ ಮಾಡಬೇಕಂತ. ತನ್ನ ಜಾದು ಮಂತ್ರ ಹಾಕ್ಬಿಡುತ್ತೆ. ಈಗ ಯಾರ ಮೇಲಾದರೂ ಜಾದು ಮಾಡಿದ್ರೆ ಅವ್ರು ಏನು ಮಾಡ್ತಿದ್ದಾರೆ, ಹೆಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಪರವಶ ಆಗಿರ್ತಾರಲ್ಲ,
ಹಂಗೆ ಮಾಯೇನೋ ತನ್ನ ಜಾದು ಹಂಗಾಕುತ್ತೆ, ಬುದ್ಧಿ ಕೆಲಸ ಮಾಡಲ್ಲ. ತಾನೇನು ಮಾಡ್ತಿದ್ದೀನಿ, ನಾನು ನಂದು ಯೂಸ್ ಮಾಡ್ತಿದ್ದೀನಿ, ಪರವಶ ಆಗ್ತಿದ್ದೀನಿ ಅನ್ನೋದು ಗೊತ್ತೇ ಆಗಲ್ಲ ಅವ್ರಿಗೆ. ಕೆಲವ್ರು ಗೊತ್ತಾದರೂ ಮಾಡ್ತಾರೆ, ಅದೂ ಬಾಬಾ ಹೇಳ್ತಾರೆ ಪರವಶ ಸ್ಥಿತಿ. ಅಂದಾಗ ಇದು ಎಲ್ಲ ಬಾಬನಿಗೆ ಕೊಟ್ಬಿಟ್ಟು ನಂದು ಮಾಡ್ಕೊಂಡು ಅದನ್ನು ಕರ್ಮದಲ್ಲಿ ತರಂದರೆ ಎಷ್ಟು ಕೆಟ್ಟದು ಯೋಚನೆ ಮಾಡಿ. ರಾಯಲ್ ಮಾಯಾ ಜಾದು ಮಂತ್ರ ಮಾಡೋದ್ರಿಂದ ಕರ್ಮ ಬಂಧನಿ ಆತ್ಮಗಳಾಗ್ಬಿಡ್ತಾರೆ, ಗೊತ್ತೇ ಆಗಲ್ಲ. ಬಟ್ ಈಗೇನು ಮಾಡ್ತೀರಾ? ಹಿಂಗೆ ಪರವಶ ಆಗಿ ಬಾಬನಿಗೆ ಕೊಟ್ಟಿದ್ದನ್ನು ನಂದು ನಂದು ಅಂತ ನಡೆದ್ರೆ, ಸಾಕಾರ ಮುರಳಿಯಲ್ಲಿ ಏನಂದರು, ದಾನ ಮಾಡಿ ವಾಪಸ್ ತಗೊಂಡ್ರೆ ಏನು ಮಾಡೋದು, ಎಲ್ಲೋಗೋದು? ಹರಿಶ್ಚಂದ್ರನ್ ಥರ ಹೆಣ ಎತ್ತಕ್ಕೆ ಹೋಗ್ಬೇಕು. ಜನ್ಮಾಂತರದ ವಿಷಯ ಯೋಚನೆ ಮಾಡಿ, ಸಂಸ್ಕಾರ ವಾಪಸ್ ತಗೊಂಡ, ದೇಹಾಭಿಮಾನ ತಂದ್ಕಣ್ಣ, ಸಂಕಲ್ಪಗಳು ನನಗೆ ಹೆಂಗೆ ಬೇಕೋ ಹಂಗೆ ಎಲ್ಲೆಲ್ಲಿ ಮನ್ಮತ ಪರಮತ ಸಂಘದೋಷಗಳಿದೆ, ನೀವು ವ್ಯರ್ಥ ಮಾಡಿದ್ರೂ ಅಲ್ಲಿ ದಾನ ವಾಪಸ್ ಮನಸ್ಸನ್ನು ತಗೊಂಡ್ರಿ ವಾಪಸ್. ಅದಕ್ಕೆ ಹೇಳ್ತಿದ್ದಾರೆ, ನೀವು ಕರ್ಮ ಬಂಧನೇ ಆಗಬೇಡಿ, ಕರ್ಮ ಯೋಗಿಗಳಾಗಿ ಮಕ್ಕಳೇ. ಅನೇಕ ಬಂಧನಗಳಿಂದ ಮುಕ್ತ ಒಬ್ಬ ತಂದೆಯ ಸಂಬಂಧದಲ್ಲಿ ತಿಳ್ಕೊಳ್ಳಿ. ಬಾಬಂದಷ್ಟೇ ಸಂಬಂಧ, ನನಗಿನ್ಯಾವ ಸಂಬಂಧ, ತನ್ನ ದೇಹ ತನ್ನ ಸಂಸ್ಕಾರದ್ದೇ ಸಂಬಂಧ ಇಲ್ಲ, ಬಿಟ್ಟಾಕಿ, ಬೇರೆದಿರಂಗೇ ಇಲ್ಲ. ಆಗ ನೀವು ಸದಾ ಎವರೆಡಿ ಇರ್ತೀರ. ಬಾಬಾನ ಆರ್ಡರ್ ಕೊಟ್ಟರು, ನೀವು ಹಾರಿದ್ರಿ, ಮುಗ್ದೋಯ್ತು. ಸಂಕಲ್ಪ ಕಿಯಾ ಅವ್ರ ಅಶರೀರಿ ಬನ, ಸಂಕಲ್ಪ ಮಾಡಿದ್ರಿ ಅಶರೀರಿ. ಬಾಬಾ ಅಂದ ತಕ್ಷಣ ಪರಮಧಾಮದಲ್ಲಿ, ಬಾಬನ ಮಡ್ಲಲ್ಲಿ, ಅಲ್ಲಿರೋದು ಈಸಿ ಆಗೋಯ್ತು. ಬೇರೆ ಯಾವುದು ನಿಮ್ಮನ್ನು ಎಳಿಕೂಡ್ದು. ಇದೆಲ್ಲ ಪ್ರಾಕ್ಟೀಸ್ ಕರೋ, ಎಲ್ಲ ನಿಂದು ಬಾಬನ ಸರ್ವ ಸಂಬಂಧಗಳಲ್ಲಿ ಇರೋದನ್ನು ಪ್ರಾಕ್ಟೀಸ್ ಮಾಡಿ, ಹಂಗೆ ಇರಬೇಡಿ. कितना भी सेवा में बिजी हो, कार्य की चारों ओर भी खेंचा तान हो, बुद्धि सेवा के कार्य में अति बिजी हो, ऐसे टाइम पर अशरीरी बनने का अभ्यास करके देखो. यथार्थ सेवा का कभी बंधन होता ही नहीं. ಅಂದರೆ ಸರೆಂಡರ್, ಎಲ್ಲ ನಿಂದು ಅನ್ನೋದರಲ್ಲಿ, ಎಲ್ಲ ನಿಂದು ಅನ್ನೋದು ಕಂಪ್ಲೀಟ್ ಸರೆಂಡರ್. ಅದರ ರಿಸಲ್ಟ್ ಎಷ್ಟು ದೊಡ್ಡದು, ಎಷ್ಟು ದೊಡ್ಡ ಪ್ರಾಪ್ತಿ ಅನ್ನೋದನ್ನು ಬಾಬಾವ್ರು ಹೇಳ್ತಿದ್ದಾರೆ. ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಿದ್ದಾರೆ? ಒಬ್ಬ ತಂದೆಯ ಸಂಬಂಧದಲ್ಲಿ ನಿರಂತರ ಇರೋದಂದರೆ ಕರ್ಮ ಬಂಧನ ಓಂ ಶಾಂತಿ. ಬಾಬಾ ನಾನು ಯಾವಾಗ ಬೇಕೋ, ಸೂಕ್ಷ್ಮವತನ ಯೋಗಿ ಯಾವಾಗ ಬೇಕೋ, ಮೂಲವತನದ ಯೋಗಿ. ಸಂಕಲ್ಪ ಮಾಡಿದ್ರಿ ಅಶರೀರಿಯಾದ್ರಿ, ಪ್ರಾಕ್ಟೀಸ್ ಮಾಡಿ. ಯಾವ್ಯಾವ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ತಿಳ್ಕೊಳ್ಳಿ. ನೀವು ಸೇವೆಯಲ್ಲಿ ತುಂಬ ಬ್ಯುಸಿ ಇದ್ದೀರ, ಕಾರ್ಯ ಮಾಡ್ತಾ 4-6 ಕಡೆ ಸೆಳೆತಗಳಿದೆ. ಬುದ್ಧಿ ಸೇವಾ ಕಾರ್ಯದಲ್ಲಿ ಅತಿಯಾಗಿ ಬ್ಯುಸಿ ಇದೆ. ಏನಾದರೂ ಪ್ರೋಗ್ರಾಮ್ ಮಾಡುವಾಗ ತುಂಬಾ ಬುದ್ಧಿ ಬ್ಯುಸಿ ಇರುತ್ತಲ್ಲ, ಅದರಲ್ಲಿ ಅಂಥ ಟೈಮಲ್ಲಿ ಎಕ್ಸ್ಟ್ರೀಮ್ ಬ್ಯುಸಿಯ ಕಾರ್ಯಗಳು, ಸೇವಾ ಕಾರ್ಯಗಳು ಇರುವಾಗ ಅಶರೀರಿ ಆಗೋ ಅಭ್ಯಾಸ ಆ ಟೈಮ್ ಮಾಡಿ ನೋಡಿ. ಆಗಲೂ ನೀವು ಅಶರೀರಿ ಆಗ್ಬಿಡ್ತೀರ ಅಂದರೆ ಪಾಸು. ಯಾಕೆ? ಯಥಾರ್ಥ ಸೇವೆ ಬಂಧನ ಆಗಲ್ಲ. ಯಥಾರ್ಥ ಸೇವೆ ಇನ್ನೂ ಜಾಸ್ತಿ ಹಾರುವ ಕಳೆಯಲ್ಲಿ ತರುತ್ತೆ. ಯಥಾರ್ಥ ಸೇವೆ ಅಂದರೆ ಆತ್ಮನಾಗಿ ನಿಮಿತ್ತ ನಿರಹಂಕಾರಿ ಭಾವದಲ್ಲಿ ಮಾಡಿದ ಸೇವೆ. ಅಲ್ಲಿ ಅಧೀನತೆ, ಪರವಶ, ಸಂಘದೋಷ, ವ್ಯರ್ಥ ಸಂಕಲ್ಪ, ಫೀಲಿಂಗು, ಮೂಡ್ ಆಫು, ಈ ಸ್ಥಿತಿಗಳಲ್ಲಿ ತರಲ್ಲ ರೈಟ್ ಸೇವೆ. ಅಲ್ಲಿ ಸ್ವಾರ್ಥ ಇರೋದ್ರಿಂದನೇ ಹೆಚ್ಚು ಕಡಿಮೆಗಳು. ತನ್ನ ಮನ್ಮತದ ಸ್ವಾರ್ಥ, ಮನ್ಮತ ಯೂಸ್ ಮಾಡೋದು, ಬೇರೆಯವ್ರ ಬಗ್ಗೆ ವಿಚಾರಗಳು. ನನಗೆ ಬೇರೆಯವ್ರ ಬಗ್ಗೆ ಇಂಟರ್ಫಿಯರ್ ಮಾಡೋಕ್ಕೆ ಬೇರೆಯವ್ರ ಜವಾಬ್ದಾರಿ ಬಾಬಾ ಕೊಡಲೇ ಇಲ್ಲ. ದಾದಿಗಳಿಗೆ ಕೊಡಲಿಲ್ಲಲ್ಲ. ನೀವೇನಿದ್ರು ಮಾಡ್ರಿ, ಇನ್ನೆಲ್ಲ ಬಾಬಾ ನೋಡ್ಕೋತಾರೆ. ದೊಡ್ಡ ದಾದಿ ಪ್ರಕಾಶ್ ಮಣಿ ದಾದಿಗೆ ಹೇಳುವಾಗ ನಾನು ಅಲ್ಲೇ ಇದ್ದೆ. आप कुछ नहीं सोचो, सब बाबा देखेंगे, बच्चे उनके हैं,
आप सिर्फ योग में रहो. ಹಂಗೆ ಬಾಬಾ ಹೇಳ್ತಿರೋದು ಯಥಾರ್ಥ ಸೇವೆ ಎಂದು ಬಂಧನದಲ್ಲಿ ತರಲ್ಲ, ಅಶರೀರಿ ಆಗೋದ್ರಲ್ಲ ಅಡ್ಡ ಬರಲ್ಲ. ಇನ್ನು ಜಾಸ್ತಿ ಸೇವೆ, ಜಾಸ್ತಿ ಧಾರಣೆಗಳು, 4 ಸಬ್ಜೆಕ್ಟ್ ರೈಟ್ ವೇ ಇರುತ್ತೆ. क्योंकि योगयुक्त युक्तियुक्त सेवादारी सदा सेवा करते भी उपराम रहते हैं. ಸೇವೆ 4ನೇ ಸಬ್ಜೆಕ್ಟು. ಅದಕ್ಕೆ ಮುಂಚೆ ಏನಿದೆ? ಯೋಗಯುಕ್ತ ಅವ್ರ ಜ್ಞಾನಯುಕ್ತ. ಯುಕ್ತಿಯುಕ್ತ ಅಂದರೆ ಜ್ಞಾನಯುಕ್ತವಾಗಿ ಯಾರು ಮಾಡ್ತಾರೋ ಅವ್ರಿಗೆ ಜ್ಞಾನ ಇರೋದ್ರಿಂದ ಬಾಬಾ ಮಾಡಿಸ್ತಿರೋದು ಸೇವೆ ಬಾಬಂದು, ಯಜ್ಞ ಬಾಬಂದು, ವಿಶ್ವ ಸೇವೆ ನಮ್ದ. ಅಲ್ಲೇನಕ್ಕೆ ಬೇಕು? ಅಭಿಮಾನ ಯಾಕೆ ಬೇಕು? ಹಿಂಗೇನೆ ಹಂಗೇನೆ ಅದೇನೆ ಇದೇನೆ. ಶ್ರೀಮತದ ಪ್ರಮಾಣ ರೈಟ್, ಅದು ಅಟ್ ಎನಿ ಕಾಸ್ಟ್, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ನೀವೇನೇ ಸೇವೆ ಮಾಡಿ ಅಲ್ಲಿ ಶ್ರೀಮತ ಯಾರು ಬಿಡೋಂಗಿಲ್ಲ. ಹಂಗಿದ್ರೆ ಮಾಡ್ರಿ, ಇಲ್ಲಾಂದರೆ ಹೋಗ್ಬೋದು ನಿಮ್ಮ ದಾರಿ ನೋಡಿಕೊಂಡು. ನಿಮಗೆ ಹೆಂಗೆ ಬೇಕೋ ಇಲ್ಲಿ ಮಾಡೋ ಅಧಿಕಾರಗಳಿಲ್ಲ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ. ನಿಮಗೆ ಹೆಂಗೆ ಬೇಕೋ ನಿಮ್ಮ ಮನ್ಮತ ಪರಮತಗಳಲ್ಲಿ ನಡೆಯೋ ಅಧಿಕಾರ ಇಲ್ಲ ಇಲ್ಲಿ. ಮುರುಳಿ ಕ್ಲಿಯರ್ ಆಗ್ತಿದೆ ತಾನೇ ನಿಮಗೆ? ಯಾವ ಸ್ಥಿತಿಯಲ್ಲಿ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು. ನೀವು ನಿಮ್ಮ ಮನೆಯಲ್ಲಿ ಮಾಡಿದ್ರೂ ನಿಮಗೆ ಅಧಿಕಾರ ಇಲ್ಲಲ್ಲ, ನಿಮಗೆ ಹೆಂಗೆ ಬೇಕೋ ನಡೆಯೋಕ್ಕೆ. ಭಲೆ ನಿಮ್ಮ ಮನೆ ಇರ್ಬೋದು, ನೀವು ಸಂಪಾದನೆ ಮಾಡಿರ್ಬೋದು, ಆದರೆ ನಿಮಗೆ ಹೆಂಗೆ ಬೇಕೋ ರೈಟ್ ಬಾಬನ ಸಂಬಂಧದಲ್ಲಿದ್ದರೆ, ಬಾಬನ ಮೇಲೆ ಪ್ರೀತಿ ಇದ್ದರೆ ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ನಡೆಯೋಂಗಿಲ್ಲ. ನಡೀತೀರಾ ಅಂದರೆ ನಿಮಗೆ ಯಾವ ಪ್ರೀತಿನೂ ಇಲ್ಲ. ಆ್ಯಂಡ್ ಬಾಬನ ನನ್ನ ಮಕ್ಕಳಲ್ಲ ಅಂದ್ಬಿಡ್ತಾರೆ ಒಂದೊಂದು ಸಾರಿ ಸಾಕಾರ ಮುರಳಿಯಲ್ಲಿ. ರಾವಣಕ್ಕೆ ಅನುಸಾರ ಚಲ್ತೇವು, ರಾವಣಕ್ಕೆ ಬಚ್ಚೆ ಸ್ವೀಕಾರನೇ ಆಗಲ್ಲಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಸೇವೆ ಪ್ರಕಾಶ್ ಮಣಿ ದಾದಿ ಮಾತ್ರ ಇದರಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದರು. 1 ಅವರ್ ಯೋಗ ಸೇವೆ ಮಾಡೋಕ್ಕೆ ಬರೋದಾದ್ರೆ 2 ಗಂಟೆ ಯೋಗ ಮಾಡೋಕ್ಕೆ ಬಂದರೆ, ಇಲ್ಲಾಂದರೆ ಹೋಗ್ರಿ ಆಚೆ ಅಂತ. ವೆರಿ ಸ್ಟ್ರಿಕ್ಟ್. ಅದಕ್ಕೆ ಬಾಬಾ ಹೇಳ್ತಿರೋದು ಸೇವೆ ರೈಟ್ ಸೇವೆ ಏನು ನಮಗೆ ಅರ್ಥ ಮಾಡ್ಕೋಬೇಕು. ಯೋಗಯುಕ್ತ ಅವ್ರ ಜ್ಞಾನಯುಕ್ತ, ಶ್ರೀಮತ್ ಕಿ ಯುಕ್ತಿ ಒನ್ಸೆ ಯುಕ್ತ. ಶ್ರೀಮತ ಪ್ರತಿ ಕರ್ಮಗಳನ್ನು ಮಾಡಲಿಕ್ಕೆ ಯುಕ್ತಿ ಹೇಳ್ತಾರೆ ಬಾಬಾ, ಅದರಲ್ಲಿ ನಾವು ಇರಬೇಕು. ಅಂಥವರು ಉಪರಾಮ್ ನ್ಯಾರ ಇದ್ದು ಸೇವೆ ಮಾಡ್ತಾರೆ. ಸೇವೆ ಬಾಬಾ ಕೊಟ್ಟರು, ಮಾಡದೆ ಮುಗೀತು, ಹೊರಟೆ. ऐसे नहीं कि सेवा ज़्यादा है इसलिए अशरीरी नहीं बन सकते. ಅಯ್ಯೋ ಇವತ್ತೆಲ್ಲ ಎಷ್ಟೊಂದು ಸೇವೆಯಲ್ಲಿ ಬ್ಯುಸಿ ಇದ್ವಿ ಗೊತ್ತಾ, ಯೋಗ ಮಾಡೋಕ್ಕೆ ಟೈಮೇ ಸಿಕ್ಕಲಿಲ್ಲ. ನೀವು ಯೋಗ ಇಲ್ಲದೆ ಅಶರೀರಿ ಆತ್ಮ ಬಾಬನಿಗೆ ಕನೆಕ್ಟ್ ಆಗದೆ ನೀವು ಸೇವೆ ಮುಟ್ಟಂಗೆ ಇಲ್ಲಲ್ಲ. ಡೈರೆಕ್ಷನ್ ಅದು ತಾನೇ, ನೀವು ಮಾಡಂಗೇ ಇಲ್ಲ. ಆ್ಯಂಡ್ ಮಾಡಿದ್ರು ಅದು ರಿಜೆಕ್ಟೆಡು, ಫಲ ಏನಿಲ್ಲ ಅದರಲ್ಲಿ. ಇದು ಅರ್ಥ ಆಗೋರು ಸರಿಯಾಗಿ ಇರ್ತಾರೆ. तो याद रखो मेरी सेवा नहीं बाप ने दी है तो निर्बंधन रहेंगे. ನಂದು ಸೇವೆ ಅಲ್ಲ, ನೆನ್ಪಿಟ್ಕೊಳ್ಳಿ, ನಿಮ್ಮ ಸೇವೆ ಅಲ್ಲ, ತಂದೆ ಸೇವೆ ಕೊಟ್ಟಿದ್ದಾರೆ, ನಿರ್ಬಂಧನ ಏನು ಇದೆ ಮಾಡಿದೆ ಅಷ್ಟೇ, ಹೊರಟೆ. ಟ್ರಸ್ಟಿ ಹೋ ಬಂಧನ್ ಮುಕ್ತು ಐಸೆ ಪ್ರಾಕ್ಟೀಸ್ ಕರೋ. ಸೇವೆ ಮಾಡ್ತಾ ನಾನು ಟ್ರಸ್ಟಿ ಆಗಿದ್ದೀನಿ, ಬಂಧನ್ ಮುಕ್ತನಾಗಿದ್ದೀನಿ. ಸೇವೆ ಅಂದರೆ ಶ್ರೀಮತದ ಪ್ರಮಾಣ, ಸಂಕಲ್ಪ, ವೃತ್ತಿ, ದೃಷ್ಟಿ, ಸ್ಥಿತಿ ಎಲ್ಲ ಶ್ರೀಮತದ ಪ್ರಮಾಣ. ಆಮೇಲೆ ಸೇವೆ ಕಾಲಿಡಬೇಕು. अति के समय अंत की स्टेज कर्मातीत अवस्था का अभ्यास करो, तब कहेंगे तेरे को मेरे में नहीं लाया है. अमानत में ज्ञानात नहीं की है, समझा अभी का अभ्यास क्या करना है. ಎಷ್ಟು ದೊಡ್ಡ ಸೂಕ್ಷ್ಮ ಪರಿಭಾಷೆ. ನಿಂದು ಅನ್ನೋದು ನಿಂದಾಗೆ ಉಳ್ಕೊಳ್ತು, ನಿಂದನ್ನು ನಂದು ಮಾಡಿಲ್ಲ ಅನ್ನೋದಕ್ಕೆ ಎಷ್ಟು ಆಳವಾದ ಮಾತು ಹೇಳ್ತಿದ್ದಾರೆ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಬಾಬಾ ಹೇಳ್ತಿದ್ದಾರೆ, ಏನೇ ಇರಲಿ ನೀವು ಮಕ್ಕಳು ಸದಾ ಸೇವಾ ಕಾರ್ಯದಲ್ಲಿ ನಾನು ಟ್ರಸ್ಟಿ, ನಾನು ಬಂಧನ್ ಮುಕ್ತ ಆತ್ಮ, ಎಲ್ಲ ಬಾಬಂದು ಜವಾಬ್ದಾರ ಬಾಬಾ, ಈ ಥರ ಪ್ರಾಕ್ಟೀಸ್ ಮಾಡಿ.
ಅತಿ ಸಮಯದಲ್ಲಿ ಅಂತಿಮ ಸ್ಟೇಜ್ ಕರ್ಮಾತೀತ ಸ್ಥಿತಿಯನ್ನು ಅಭ್ಯಾಸ ಮಾಡಿ ಆವಾಗ ಹೇಳಲಾಗುತ್ತೆ ನಿಮಗೆ ನಂದು ಅನ್ನೋದು ಎಲ್ಲೂ ಇಲ್ಲ. ಕರ್ಮ ಮಾಡ್ತಾ ಕರ್ಮದ ಪ್ರಭಾವದಿಂದ ದೂರ. ಯಾಕೆಂದರೆ ಶರೀರನೂ ಏನೋ ಕರ್ಮದ ರಿಸಲ್ಟು, ಇದರಿಂದನೂ ನ್ಯಾರ, ಬರೀ ಕೆಲಸದಿಂದ ಅಲ್ಲ ಶರೀರದಿಂದನೂ ನ್ಯಾರ. ಆಗ ತಿಳ್ಕೊಳ್ಳಿ ನೀವು ಆನೆಸ್ಟು, ಅಂದರೆ ಅಮಾನತ್ ತಂದೆಯ ಗಿಫ್ಟಲ್ಲಿ ನಿಮ್ಮದು ನಂದು ಅನ್ನೋ ಖ್ಯಾನಾತ್ ಎಡಿಷನ್ ಮಾಡಲಿಲ್ಲ ಅಂತ. ಅದಕ್ಕೆ ತಾನೇ ರಾಜಾಯಿ ಎಲ್ಲರಿಗೂ ಸಿಗೋದು. ಅದರ ಹಿಂದೆ ಸಬ್ಜೆಕ್ಟ್ ಎಷ್ಟು ಡೀಪಾಗಿದೆ ತಿಳ್ಕೊಂಡ್ರಲ್ವ ಮಕ್ಕಳೇ. ಈಗೇನು ಅಭ್ಯಾಸ ಮಾಡಬೇಕಂತ, ಸೇವಾ ಕಾರ್ಯದಲ್ಲಿ ಯಾವ ಅಭ್ಯಾಸಗಳಿರಬೇಕು ಅರ್ಥ ಆಯ್ತಲ್ಲ. जैसे बीच बीच में संकल्पों की ट्रैफिक का कंट्रोल करते हो, वैसे अति के समय अंत की स्टेज का अनुभव करो, तब अंत के समय पास विधानर बन जाएंगे. ಮಧ್ಯ ಮಧ್ಯದಲ್ಲಿ ಸಂಕಲ್ಪಗಳ ಟ್ರಾಫಿಕ್ ಕಂಟ್ರೋಲಲ್ಲಿ ಅಟ್ಲೀಸ್ಟ್ ದಿನಕ್ಕೆ 5 ಸಾರಿ ಎಲ್ಲರೂ ಮಾಡ್ತಿದ್ದೀರಲ್ವಾ. ನಿಮ್ಮ ಟ್ರಾಫಿಕ್ ಕಂಟ್ರೋಲ್ 5 ಸಾರಿ ಅಲ್ಲ 25 ಸಾರಿ ಆದರೂ ಮಾಡಿರಿ. ಆದರೆ ಕಂಪ್ಲೀಟ್ ನಾನು ಬಾಬನ ಹತ್ರ ಹೋಗಿ ಇರೋಕ್ಕಾಗುತ್ತಾ? ಇಲ್ಲಿಂದ ಯಾವ ಸಂಕಲ್ಪನೂ ನನಗೆ ವಾಪಸ್ ಎಳೆಯಲ್ಲ ತಾನೆ. ಆ ಸ್ಟೇಜ್ ಎಷ್ಟಿದೆ. ಅಶರೀರಿ. ನೀವು ಅಶರೀರಿ ಆಗ್ತಿಲ್ಲ ಅಂದರೆ ಬಾಬನಿಗೆ ನಿಂದು ಅಂತ ಕೊಟ್ಟಿಲ್ಲ. ಸುಳ್ಳು ಹೇಳ್ಬೇಡ್ರಿ. ಬಾಯಲ್ಲಿ ನಿಂದು ಅಂತ ಹೇಳೋದು, ಆಮೇಲೆಲ್ಲ ನಂದು ಅಂತ ಮನ್ಮತದಲ್ಲಿ ಮಾಡೋದು, ಇದೆಲ್ಲ ಠಗಿ, ಮೋಸ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾವಾಗ ಈ ಥರ ಅನುಭವ ಮಾಡ್ತೀರಾ, ಅತಿಯಲ್ಲಿ ಸದಾ ಅಂತಿಮ ಸ್ಟೇಜ್. ಎಲ್ಲ ಕಾರ್ಯ ಮಾಡ್ತಾ ನೀವು ಬುದ್ಧಿಯಿಂದ ನ್ಯಾರ ಅಂತಿಮ ಸ್ಥಿತಿ ಮೇಲಿರೋದು. ಅದಕ್ಕೆ ಹೇಳಲಾಗುತ್ತೆ ಪಾಸ್ ವಿಧಾನರ್. अच्छा ऐसे सदा बंधन मुक्त बाप समान, जब चाहे प्रकृति जीत, संकल्प और संस्कार में भी ट्रस्टी, सदा देह की स्मृति से भी उपराम, ऐसे विश्व उपकारी विश्व कल्याणकारी बच्चों को बाप दादा का याद प्यार और नमस्ते. हम सब बच्चों की भी बाप दादा को याद प्यार और नमस्ते नमस्ते नमस्ते. गुड मॉर्निंग, शुक्रिया, ಥ್ಯಾಂಕ್ ಯು ಬಾಬಾ. ಸದಾ ಬಂಧನ್ ಮುಕ್ತ ತಂದೆಯೇ ಸಮಾನ. ಯಾವಾಗ ಬೇಕೋ ಪ್ರಕೃತಿ ಜೀತ್, ಸಂಕಲ್ಪ ಸಂಸ್ಕಾರಗಳಲ್ಲಿನೂ ಟ್ರಸ್ಟಿ, ದೇಹದ ಪ್ರತಿನೂ ಟ್ರಸ್ಟಿ ಅರ್ಥಾತ್ ಉಪರಾಮ್. ಅಂದರೆ ದೇಹದ ನೆನಪಿಂದನೇ ಆಚೆ. ಚರ್ಮದ ನೆನಪೇ ಇರಂಗಿಲ್ಲ, ಚರ್ಮಬಾನದ ಪ್ರಶ್ನೆನೇ ಇರಂಗಿಲ್ಲ. ಈ ಥರ ಆತ್ಮಗಳೇ ವಿಶ್ವ ಉಪಕಾರಿ, ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿಯಾಗೋ ನಮಸ್ತೆ ನಮಸ್ತೆ ನಮಸ್ತೆ. ಎಷ್ಟು ಪ್ರೀತಿಯಿಂದ ಬಾಬಾ ಎಲ್ಲ ಬಂಧನಗಳು ನೀವು ಹಾಕ್ಕೊಂಡಿರೋದು, ನಾನು ಹೇಳಿದ್ದಲ್ಲ. ನೀವು ಬಿಟ್ಟರೆ ಬಿಟ್ಟಂಗೆ, ಕಟ್ಕೊಂಡಿದ್ರೆ ಕಟ್ಕೊಂಡಂಗೆ. ಸಮಯದಲ್ಲಿ ಶ್ರೀಮತದ ಎಲ್ಲ ಯುಕ್ತಿಗಳು ಗೊತ್ತಾಗಬೇಕು, ಎಚ್ಚರ ಇರಬೇಕಲ್ವಾ. ಇಲ್ಲಾಂದರೆ ಕಷ್ಟ ಆಗುತ್ತೆ ತಾನೆ. ಓಂ ಶಾಂತಿ.
प्यारे भगवन, पलक में भर के दिखा रहे हम, फलक से हम यही गा रहे। कराने वाला करा रहा है, करनहार हम किए जा रहे। झलक तुम्हारी ओ प्यारे भगवन, पलक में भर के दिखा रहे हम, फलक से हम यही गा रहे। कराने वाला करा रहा है, करनहार